Hi dear students, how are you? Hope ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. So in the previous class we learnt about the D block and F block elements, isn't it? That is electronic configuration of D block elements. ಅದರಲ್ಲಿ ಟ್ರಿಕ್ಸ್ ಹೇಳ್ಕೊಟ್ಟಿದೆ ನಿಮಗೆ 3D series, 4D series and 5D series ನ ಹೇಗೆ ಬರಿಬೇಕು ಅನ್ನೋದು. Clear? Then ಜನರಲ್ ಪ್ರಾಪರ್ಟೀಸ್ ಬಗ್ಗೆ ಸ್ಟಡಿ ಮಾಡ್ತಿದ್ವಿ. ಜನರಲ್ ಪ್ರಾಪರ್ಟೀಸ್ನ ಸ್ಟಡಿ ಮಾಡ್ತಿರ್ಬೇಕಾದ್ರೆ ಅದರಲ್ಲಿ ಫಸ್ಟ್ ಪಾಯಿಂಟ್ ಸ್ಟಡಿ ಮಾಡಿದ್ದು ನಾವು ಆಟೋಮಿಕ್ ಸೈಜ್ ಅಂಡ್ ಅಯಾನಿಕ್ ಸೈಜ್, ಇಸ್ಂಟ್ ಇಟ್? ಆಟೋಮಿಕ್ ಸೈಜ್ ಮತ್ತು ಅಯಾನಿಕ್ ಸೈಜ್ಗಳ ಬಗ್ಗೆ ಫಸ್ಟ್ ನಾವು ಸ್ಟಡಿ ಮಾಡಿದ್ವಿ. ಸೊ ಗ್ರ್ಯಾಜುಯಲಿ ಏನಾಗುತ್ತೆ, ಅಲಾಂಗ್ ದ ಪೀರಿಯಡ್ ಆಟೋಮಿಕ್ ಸೈಜ್ ಡಿಕ್ರೀಸ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಬಟ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಏನಾಗಿತ್ತು, ವೇರಿಯೇಷನ್ಸ್ ಇತ್ತು, ಸಮ್ ವೇರಿಯೇಷನ್ಸ್ ವಾಸ್ ದೇರ್. ಸೊ ಅಂಡ್ ಐ ಹ್ಯಾವ್ ಟೋಲ್ಡ್ ದಟ್ ಏನು ಹೇಳಿದ್ದೆ, ಕಾಪರ್ ಮತ್ತು ಜಿಂಕಲ್ಲಿ ಸೈಜ್ ಅಲಾಂಗ್ ದ ಪೀರಿಯಡ್ ಬಂದಾಗ ಜಿಂಕಿಗೆ ಕಡಿಮೆ ಇರಬೇಕು ಆ್ಯಕ್ಚುಲಿ ಅಲಾಂಗ್ ದ ಪೀರಿಯಡ್, ಬಟ್ ಅಲ್ಲೊಂದು ವೇರಿಯೇಷನ್ ಇರುತ್ತೆ. ಆ ವೇರಿಯೇಷನ್ ಯಾಕೆ ಅನ್ನೋದು ನಿಮಗೆ ಹೇಳಿದ್ದೆ. ದಟ್ ಈಸ್ ಕಂಪ್ಲೀಟ್ಲಿ ಫೀಲ್ಡ್ ಆಫ್ ದಿ ಡಿ ಆರ್ಬಿಟಲ್ಸ್, ದಟ್ ಈಸ್ ಪೂರ್ ಶೀಲ್ಡ್ ಎಫೆಕ್ಟನ್ನು ಎಕ್ಸಿಬಿಟ್ ಮಾಡುತ್ತೆ. ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ನ್ಯೂಕ್ಲಿಯಸ್ ಮತ್ತು ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಏನಾಗಿರುತ್ತೆ, ಅಲ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ. ಪೂರ್ ಶೀಲ್ಡಿಂಗ್ ಇರೋದ್ರಿಂದ ಅಲ್ಲಿ ವೇರಿಯೇಷನ್ ಆಗ್ತಿರುತ್ತೆ. ಕ್ಲಿಯರ್ ಇದೆ ಅಲ್ವಾ? ಅರ್ಥ ಆಗ್ತಿದೆ ಅಲ್ವಾ? ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಅಯೋನೈಸೇಷನ್ ಎಂಥಾಲ್ಪಿ. What is the ionization enthalpy and what are the variations is there in ionization enthalpy? So next concept ಯಾವುದನ್ನು ನಾವು ionization enthalpy ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ. What is ionization enthalpy? So ionization enthalpy is what? Energy required to remove the outermost electron or electron from the outermost shell, that is valence shell. Clear ಇದೆ? Energy required to remove the ಎಲೆಕ್ಟ್ರಾನ್ ಫ್ರಮ್ ಔಟರ್ಮೋಸ್ಟ್ ಶೆಲ್ ಆಫ್ ಆನ್ ಗೇಸಿಯಸ್ ಆಟಮ್. ಇದನ್ನು ನಾವೇನಂತ ಕರಿತೀವಿ, ಅಯೋನೈಸೇಷನ್ ಎಂಥಾಲ್ಪಿ. ಬರ್ಕೊಳ್ಳಿ ಅದನ್ನು, ಏನಂತ ಕರಿತೀವಿ, ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಫ್ರಮ್ ಔಟರ್ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ ಆರ್ ಎಲೆಕ್ಟ್ರಾನ್ ಫ್ರಮ್ ಔಟರ್ಮೋಸ್ಟ್ ಶೆಲ್ ಆಫ್ ಆನ್ ಗೇಸಿಯಸ್ ಆಟಮ್. ಒಂದು ಗೇಸಿಯಸ್ ಆಟಮ್ ಇಂದ ಔಟರ್ಮೋಸ್ಟ್ ಶೆಲ್ ಅಲ್ಲಿರುವಂಥ ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡೋದಕ್ಕೆ ನಾವು ಅಯೋನೈಸೇಷನ್ ಎಂಥಾಲ್ಪಿ ಅಂತ ಕರಿತೀವಿ, isn't it? Now look at here, ಅಯೋನೈಸೇಷನ್ ಎಂಥಾಲ್ಪಿ ಹೇಗೆ ಅಂತ ಅಂದರೆ, let it be this is nucleus, okay, nucleus, and these are what, orbit. ಅರ್ಥ ಆಗ್ತಿದೆ ಅಲ್ವಾ? ಜಸ್ಟ್ ಮೂರು ಬರ್ತಿರ್ತೀನಿ. ಸೊ ವಿ ಹ್ಯಾವ್ ಹಿಯರ್ ಎಲೆಕ್ಟ್ರಾನ್ಸ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ, ಯಾವುದೋ ಒಂದು ಎಲಿಮೆಂಟ್ಸ್ ಅಂತ ಅಂದ್ಕೊಳ್ಳಿ, ಸುಮ್ಮನೆ ಹೀಗೆ ಬರೀತೀವಿ, ಓಕೆ. ಸೊ ಎಲೆಕ್ಟ್ರಾನ್ಸ್ಗಳನ್ನು ನಾವು ರಿಮೂವ್ ಮಾಡಬೇಕು. ಸೊ ಈ ಎಲೆಕ್ಟ್ರಾನ್ಸ್ಗಳೇನಾಗಿರುತ್ತೆ, ನ್ಯೂಕ್ಲಿಯಸ್ಸಿಗೆ ಯಾವಾಗಲೂ ಅಟ್ಯಾಚ್ ಆಗಿರುತ್ತೆ, ನ್ಯೂಕ್ಲಿಯಸ್ಸಿಗೆ ಅಟ್ರಾಕ್ಷನಲ್ಲಿ ಇರುತ್ತೆ ಅಲ್ವಾ? ಸೊ ಈಗ ಜನರಲಿ ಲೆಟ್ ಇಟ್ ಬಿ 4s ಅಂತ ಅಂದ್ಕೊಳ್ಳಿ. ಜಸ್ಟ್ ಅಸ್ಯೂಮ್ ದಟ್ ದೀಸ್ ಆರ್ 4s ಎಲೆಕ್ಟ್ರಾನ್ಸ್, 4s1 4s2, 2 ಎಲೆಕ್ಟ್ರಾನ್ಸ್ ಆರ್ಬಿಟಲ್ ಇದೆ ಅಂತ ಸುಮ್ಮನೆ ಅಂದ್ಕೊಳ್ಳಿ. ನಾವು ಐ ಹ್ಯಾವ್ ಟು ರಿಮೂವ್ ದಿಸ್ ಎಲೆಕ್ಟ್ರಾನ್. ಈ ಎಲೆಕ್ಟ್ರಾನ್ಸ್ನ ನಾನು ರಿಮೂವ್ ಮಾಡಬೇಕು. ಆ ಥರ ಎಲೆಕ್ಟ್ರಾನ್ಸ್ ರಿಮೂವ್ ಮಾಡಿದ್ರೆ, ಫಸ್ಟ್ ಎಲೆಕ್ಟ್ರಾನ್ಸ್ ರಿಮೂವ್ ಮಾಡಿದ್ರೆ ಅದನ್ನು IE1 ಅಂತ ಕರಿತೀವಿ. ಸೆಕೆಂಡ್ ಎಲೆಕ್ಟ್ರಾನ್ಸ್ ರಿಮೂವ್ ಮಾಡಿದ್ರೆ ಅದನ್ನು IE2 ಅಂತ ಕರಿತೀವಿ. IE2 IE1 ಅಂದ್ರೇನು? ಅಯೋನೈಸೇಷನ್ ಎಂಥಾಲ್ಪಿ 1, ಅಯೋನೈಸೇಷನ್ ಎಂಥಾಲ್ಪಿ 2, ನಥಿಂಗ್ ಬಟ್ ಎನರ್ಜಿ ರಿಕ್ವೈರ್ಡ್, ದಟ್ಸ್ ಆಲ್. ನಾವು ಲುಕ್ ಇಟ್ ಹಿಯರ್, ಈ ಎಲೆಕ್ಟ್ರಾನ್ಸ್ನ ನಾವು ರಿಮೂವ್ ಮಾಡಬೇಕು ಅಂದರೆ ಐ ನೀಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ, ಕರೆಕ್ಟ್ ಅಲ್ವಾ? ಸೊ ಐ ನೀಡ್ ಸಮ್ ಅಮೌಂಟ್ ಆಫ್ ಎನರ್ಜಿ. ಅಲ್ಲಿ ಮೋರು ಮತ್ತು ಲೆಸ್ ಅದ್ರ ಬಗ್ಗೆ ನೆಕ್ಸ್ಟ್ ಡಿಸ್ಕಸ್ ಮಾಡುವ. ಸೊ ಫಸ್ಟ್ ಏನು, ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡಲಿಕ್ಕೆ ಬೇಕಾಗಿರುವಂಥ ಎನರ್ಜಿ ಏನಿದೆ, ಇದನ್ನು ನಾವು ಅಯೋನೈಸೇಷನ್ ಎಂಥಾಲ್ಪಿ ಅಂತ ಕರಿತೀವಿ. ನಾವು ಲುಕ್ ಇಟ್ ಹಿಯರ್, it is the energy required to remove the electron from outermost shell of an atom, outermost shell of an gaseous atom. outermost shell ಅಲ್ಲಿರುವಂಥ ಒಂದು gaseous atomನ outermost shell ಅಲ್ಲಿರುವಂಥ ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡಲಿಕ್ಕೆ ಬೇಕಾಗಿರುವಂಥ ಎನರ್ಜಿನ ನಾವೇನಂತ ಕರಿತೀವಿ, ಅಯೋನೈಸೇಷನ್ ಎಂಥಾಲ್ಪಿ. ಯೂಶಲಿ ಆಟಮಿಕ್ ನಂಬರ್ ಇನ್ಕ್ರೀಸ್ ಆದ ಹಾಗೆ ಏನಾಗ್ತಿರುತ್ತೆ, ಸೈಜು ಕೂಡ ಕೆಲವೊಂದು ಟೈಮ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಟೋಮಿಕ್ ನಂಬರ್ ಇನ್ಕ್ರೀಸ್ ಆದ ಹಾಗೆ ಅಯೋನೈಸೇಷನ್ ಎಂಥಾಲ್ಪಿಯು ಕೂಡ ಏನಾಗ್ತಿರುತ್ತೆ, ವೇರಿಯೇಷನ್ ಆಗ್ತಾ ಹೋಗುತ್ತೆ. ಹಾಗಾದರೆ ವಾಟ್ ಆರ್ ದ ವೇರಿಯೇಷನ್ಸ್ ಇಸ್ ದೇರ್ ಇನ್ 3D series? Now look at here, this is 3D series, scandium, titanium, vanadium, chromium, manganese, iron, cobalt, nickel, copper, zinc. These are the 3D series element. ಅರ್ಥ ಆಗ್ತಿದೆ ಅಲ್ವಾ? So while come to the ionization enthalpy first and ionization enthalpy second, I am here given what, ionization enthalpy first ಅನ್ನು ಕೊಟ್ಟಿದ್ದೀನಿ. ಅಂದರೆ ಎಲ್ಲ ಎಲಿಮೆಂಟ್ಸ್ನ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಇರುವಂಥ ಒಂದೊಂದು ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡಿದ್ರೆ ಏನಾಗುತ್ತೆ? ನಾವು ಲುಕ್ ಅಟ್ ಹಿಯರ್, ಸ್ಕ್ಯಾಂಡಿಯಮ್ ಈಸ್ quite less than titanium. Titanium is similar to vanadium. Vanadium is similar to chromium. ಇದು ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಸೀರೀಸ್. Chromium is lesser than manganese. Manganese is lesser than iron. Iron and cobalt ಸೇಮ್ ಇದೆ. Cobalt is greater than nickel and nickel is similar to copper. Copper is much lesser than zinc. That is ionization first. ಅದು ಹೇಗೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. Dear students, remember one thing.
ಈ ಚಾಪ್ಟ್ರಲ್ಲಿ ಆ್ಯಕ್ಚುಲಿ ನಿಮಗೆ ಕ್ವಶನ್ಸ್ಗಳು ಹೇಗೆ ಬರುತ್ತೆ ಅಂದರೆ ಗಿವ್ ರೀಸನ್ಸ್ ಟೈಪ್ ಕ್ವಶನ್ಸ್ ಬರುತ್ತೆ. ನೋಡಿ ಇಲ್ಲಿ ಕಾಪರ್ ಮತ್ತು ಜಿಂಕ್ ಇದೆ, ಯಾಕೆ ಈ ಥರ ಆಗಿರುತ್ತೆ? ವೈ ಅಯನೇಷನ್ ಫಸ್ಟ್ ಅಯನೇಷನ್ ಎಂಥಾಲ್ಪಿ ಆಫ್ ಕಾಪರ್ ಈಸ್ ಲೆಸ್ ದೆನ್ ಫಸ್ಟ್ ಅಯನೇಷನ್ ಎಂಥಾಲ್ಪಿ ಆಫ್ ಜಿಂಕ್ ಅಂತ ಕೇಳ್ತಾರೆ. ಸೊ ಇದ್ರ ಬಗ್ಗೆ ನಿಮಗೆ ಐಡಿಯಾ ಇರಬೇಕು. ನಾವು ಲುಕ್ ಅಟ್ ಹಿಯರ್, ನೀಟಾಗಿ ಕೇರ್ಫುಲ್ಲಾಗಿ ಇದನ್ನು ಪಾಯಿಂಟ್ ಔಟ್ ಮಾಡ್ಕೊಂಡು ಬರ್ಕೊಳ್ಳಿ ಎಕ್ಸ್ಪ್ಲೈನ್ ಮಾಡೋದನ್ನು. ಸೊ ಹಾಗಾದ್ರೆ ಅಯನೇಷನ್ ಎಂಥಾಲ್ಪಿ ಡೆಫಿನೇಷನ್ ಗೊತ್ತಾಗಿದೆ ಅನ್ಕೋತೀನಿ. ಸೊ ನಾವು ಕಮ್ ಟು ಹಿಯರ್. ಫಸ್ಟ್ I am going to write about the chromium and copper. Chromium and copper. Let it be copper here. Okay. Chromium, and then second one is what? Copper. What is the atomic number of chromium? 24. Correct. And this is 29. What is the electronic configuration here? Argon, then 3d 4s. As you know that this is 3d4 ಆಗಬೇಕು ಆ್ಯಕ್ಚುಲಿ, ಬಟ್ ಏನಾಗುತ್ತೆ ಇದು 3d5 ಹಾಫ್ ಫೀಲ್ಡ್ ಎಕ್ಸ್ಟ್ರಾ ಸ್ಟೇಬಲ್ ಅಂತ ತಗೊಳುತ್ತೆ. ಕಾಪರ್ 29, 3d9 ಆಗಬೇಕು, ಬಟ್ ಇದೇನಾಗುತ್ತೆ 3d10 ಆಗಿರುತ್ತೆ. ನಾವು ದಿಸ್ ಇಸ್ ಆರ್ಗಾನ್, ನೆಕ್ಸ್ಟ್ 3d10 ಆ್ಯಂಡ್ ದೆನ್ 4s1. ಕರೆಕ್ಟ್, isn't it? So 18 plus 10 28 plus 1 29, and 18 plus 5 ಎಷ್ಟಾಗುತ್ತೆ 23 plus 1 24. Now look at here, ionization enthalpy first. ಅಯೋನೈಸೇಷನ್ ಎಂಥಾಲ್ಪಿ ಫಸ್ಟ್ ಅಂದರೆ ಔಟರ್ ಮೋಸ್ಟ್ ಶೆಲ್ಲಲ್ಲಿರುವಂಥ ಎಲೆಕ್ಟ್ರಾನ್ಸ್ನ, ಮೊದಲನೇ ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡಬೇಕಾದ್ರೆ ಎನರ್ಜಿ ಏನಾಗುತ್ತೆ? ನಾವು ಲುಕ್ ಅಟ್ ಹಿಯರ್, ದಿಸ್ ಇಸ್ ವಾಟ್ ಕ್ರೋಮಿಯಂ, isn't it? This is chromium and this is what copper. ಕಾಪರ್ ಇಲ್ಲಿದೆ, ಕ್ರೋಮಿಯಂ ಇಲ್ಲಿದೆ. ಸೈಜ್ ವೇರಿಯೇಷನ್ಸ್ ಆದ ಹಾಗೆ ಇವುಗಳು ಚೇಂಜಸ್ ಆಗ್ತಾ ಹೋಗುತ್ತೆ. 4s1 ಇಲ್ಲಿಂದ ರಿಮೂವ್ ಮಾಡ್ತೀವಿ, ಇಲ್ಲಿಂದ ರಿಮೂವ್ ಮಾಡಿದಾಗ ಇಟ್ ನೀಡ್ಸ್ ಲೆಸ್ಸರ್ ಅಮೌಂಟ್ ಆಫ್ ಎನರ್ಜಿ ಟು ರಿಮೂವ್ ದೀಸ್ ಎಲೆಕ್ಟ್ರಾನ್ಸ್. ಕರೆಕ್ಟ್. ಈ ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡಬೇಕಂದ್ರೆ ಲೆಸ್ಸರ್ ಅಮೌಂಟ್ ಆದರೆ ಸಾಕು, ಮೋರ್ ಅಮೌಂಟ್ ಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಲೆಸ್ಸರ್ ಅಮೌಂಟ್ ಈಸ್ enough for the removal of these two electrons. That's why ionization enthalpy decreases. Ionization enthalpy decreases ಅಂದ್ರೆ ಕಡಿಮೆ ಎನರ್ಜಿ ಬೇಕು. Ionization enthalpy increases ಅಂದ್ರೆ ಜಾಸ್ತಿ ಎನರ್ಜಿ ಬೇಕು ಅಂತ ಅರ್ಥ. Now come to the second one is 3d10. Second ionization enthalpy ಬಂದಾಗ these two needs more amount of energy. That's why ionization enthalpy 2 ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಲ್ವಾ? ಫಸ್ಟ್ ionization enthalpy ಏನಾಗಿರುತ್ತೆ, ಕಡಿಮೆ ಬೇಕಾಗುತ್ತೆ. ಸೆಕೆಂಡ್ ionization enthalpy ಏನಾಗಿರುತ್ತೆ, ಜಾಸ್ತಿ ಬೇಕಾಗುತ್ತೆ. ಅರ್ಥ ಆಗ್ತಿದೆ ಡಿಯರ್ ಸ್ಟೂಡೆಂಟ್ಸ್? ನಾವು ಕಮ್ ಟು ಕಂಪೇರ್ ದೀಸ್ ಟೂ ಎಲಿಮೆಂಟ್ಸ್ ವಿತ್ ಸಮ್ ಅದರ್ ಎಲಿಮೆಂಟ್ಸ್. ಫಾರ್ ಎಕ್ಸಾಂಪಲ್, ಕ್ರೋಮಿಯಮಿಗೆ ನೆಕ್ಸ್ಟ್ ಎಲಿಮೆಂಟ್ ಯಾವುದಿರುತ್ತೆ, ಮ್ಯಾಂಗನೀಸ್. ನೋಡಿ ಇಲ್ಲಿ ಫಸ್ಟ್ ionization enthalpy ಜಾಸ್ತಿ ಇದೆ, ಯಾಕೆ ಅನ್ನೋದನ್ನು ನಾನು ಹೇಳ್ತೀನಿ. ಸೊ ಮ್ಯಾಂಗನೀಸ್ ಅಟಾಮಿಕ್ ನಂಬರ್ ಎಷ್ಟಾಗಿರುತ್ತೆ, 25. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ AR 3D 4s. ಸೊ ದಿಸ್ ಇಸ್ ವಾಟ್ D5. ಸೊ D5 ಬರೀರಿ, 4s 2 ಕಾನ್ಫಿಗರೇಷನ್ ಆಗಿರುತ್ತೆ. ಬಿಕಾಸ್ 18 + 2 20 + 5 25. ಕ್ಲಿಯರ್? ನಾವು ಹಿಯರ್ ಕಾಪರ್ ಆದಮೇಲೆ ಬರುವಂಥದ್ದು ಜಿಂಕನ್ನು ನಾನು ಹೀಗೆ ಬರ್ಕೋತೀನಿ, ಜಿಂಕ್ 30 ಇಲ್ಲಿ ಅಟಾಮಿಕ್ ನಂಬರ್ 30. ಸೊ AR ಆರ್ಗನ್ ಇರುತ್ತೆ, ಆ್ಯಂಡ್ 3d10 4s2 ಆಗಿರುತ್ತೆ. ಕ್ಲಿಯರ್? ನಾವು ಕಂಪೇರ್ ದ ionization enthalpy 1 here. Ionization enthalpy 1 and ionization enthalpy 2. ನಾನೀಗ ಕಂಪೇರ್ ಮಾಡ್ತಿರೋದು ಕ್ರೋಮಿಯಂ ಮತ್ತು ಮ್ಯಾಂಗನೀಸ್ ಬಗ್ಗೆ ಕಂಪೇರ್ ಮಾಡ್ತಿದ್ದೀನಿ. What about the first ionization enthalpy chromium? It should be removed from the 4s1. 4s1 ಇಂದ ಈ ಕ್ರೋಮಿಯಂ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕಾಗುತ್ತೆ, ಮ್ಯಾಂಗನೀಸ್ ಇಂದ 4s2. ಸೊ S is what completely filled. ಅಂದರೆ ಐ ಮೀನ್ ಎರಡು ಎಲೆಕ್ಟ್ರಾನ್ಸ್ ಆಪೋಸಿಟ್ ಸ್ಪಿನ್ನಲ್ಲಿ ಈ ಥರ ಇರುತ್ತೆ. ಕ್ಲಿಯರ್? ಸೊ ಈ ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡಬೇಕಾದ್ರೆ ಇಲ್ಲಿ ಎನರ್ಜಿ ಚೂರು ಜಾಸ್ತಿ ಬೇಕು, ಇಲ್ಲಿ ಎನರ್ಜಿ ಚೂರು ಕಡಿಮೆ ಸಾಕು. ಸೊ ನಾವು ಹಿಯರ್ ionization enthalpy ಆಫ್ ಮ್ಯಾಂಗನೀಸ್, ಸೊ ಹೀಗೆ ಬರೆದಿರ್ತೀನಿ, ಮ್ಯಾಂಗನೀಸ್ ಈಸ್ greater than ionization enthalpy 1 of what, chromium. Now look at here, ಈ ಡಯಾಗ್ರಾಮ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಕ್ರೋಮಿಯಂ ಇಲ್ಲಿದೆ, ಮ್ಯಾಂಗನೀಸ್ ಇಲ್ಲಿದೆ. ಸೊ ಕ್ರೋಮಿಯಂಗಿಂತ ಮ್ಯಾಂಗನೀಸ್ ಏನಾಗ್ತಿದೆ, ಸೊ ಈ ಲೈನಿಂದ ಮೇಲ್ಗಡೆ ಬರ್ತಿದೆ ಅಲ್ವಾ. ಸೊ ಏನಾಗಿದೆ, ಫಸ್ಟ್ ionization enthalpy ಆಫ್ ಮ್ಯಾಂಗನೀಸ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಕ್ರೋಮಿಯಂ. Well, compared to the second ionization enthalpy, ನೋಡಿ ಸೆಕೆಂಡ್ ionization enthalpy ಅಂದರೆ ಸೆಕೆಂಡ್ ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡುವಂಥದ್ದು. ನಾವು ಸೊ ಫಸ್ಟ್ ಎಲೆಕ್ಟ್ರಾನ್ಸ್ ಇಲ್ಲಿಂದ ಒಂದು ಎಲೆಕ್ಟ್ರಾನ್ ಹೋಗಿದೆ, ಇನ್ನೊಂದು ಎಲೆಕ್ಟ್ರಾನ್ 4s ಅಲ್ಲಿ ಹಾಗೆ ಉಳ್ಕೊಂಡಿದೆ. ಈ ಎಲಿಮೆಂಟ್ಸಲ್ಲಿ 1s ಎಲೆಕ್ಟ್ರಾನ್ ಹೋಗಿದೆ. ನೆಕ್ಸ್ಟ್ ಎಲೆಕ್ಟ್ರಾನ್ ಸೆಕೆಂಡ್ ionization enthalpy ಅಂದರೆ ಎರಡನೇ ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕಾಗಿರೋದು 3d5 ಇಂದ ರಿಮೂವ್ ಮಾಡಬೇಕು, ಇಲ್ಲಿ 4s ಇಂದ ಎಲಿಮೆಂಟ್ ರಿಮೂವ್ ಮಾಡಬೇಕು. ಡಿಯರ್ ಸ್ಟೂಡೆಂಟ್ಸ್,
While come to the D5 configuration and D10 configuration, I have told you that D5 is extra stable half filled configuration. D10 is what most stable ಆಗಿಲ್ಲ. ಇವುಗಳಿಂದ ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡಬೇಕಂದ್ರೆ ತುಂಬ ಕಷ್ಟ, ತುಂಬ ಅಂದರೆ ತುಂಬ ಕಷ್ಟ. ಹೇಗೆ ಅಂತಂದರೆ ಸುಮ್ಮನೆ ತಮಾಷೆಗೆ ಹೇಳ್ತಿರೋದು, ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಇರ್ತೀರಾ ನೀವು, ನಿಮ್ಮ ಕ್ಲೋಸ್ ಫ್ರೆಂಡ್ಶಿಪ್ಪನ್ನು ಯಾರಾದರೂ ಹಾಳು ಮಾಡಬೇಕಂದ್ರೆ ದೇ ನೀಡ್ ಮೋರ್ ಅಮೌಂಟ್ ಆಫ್ ಐಡಿಯಾಸ್, ಮೋರ್ ನಂಬರ್ ಆಫ್ ಐಡಿಯಾಸ್ ಆ್ಯಂಡ್ ಮೋರ್ ಅಮೌಂಟ್ ಆಫ್ ಎನರ್ಜೀಸ್. ಐಡಿಯಾಸ್ ಬರಬೇಕು ಅಂದರೆ ಎನರ್ಜಿ ಬೇಕಲ್ವಾ? ಸೊ ಮೋರ್ ನಂಬರ್ ಆಫ್ ಐಡಿಯಾಸ್ ಬೇಕು ಅಥವಾ ಮೋರ್ ಅಮೌಂಟ್ ಆಫ್ ಎನರ್ಜಿ ಬೇಕು ಅಂತ ಅಂದರೆ ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ ಅಂತ ಅರ್ಥ. ಸೇಮ್ ಥಿಂಗ್ ಇಲ್ಲಿ D5 ಮತ್ತು D10 ಕಾನ್ಫಿಗರೇಷನ್ ಏನಿರುತ್ತೆ ಅಲ್ಲಿ ಮೋರ್ ಅಮೌಂಟ್ ಆಫ್ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ, ಅಂದರೆ ಸ್ಟೆಬಿಲಿಟಿ ಈಸ್ ಹೈ. ಸೊ ಸ್ಟೆಬಿಲಿಟಿ ಜಾಸ್ತಿ ಇದ್ದಾಗ ಅದರಲ್ಲಿರೋ ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡಬೇಕಂದ್ರೆ ವಿ ನೀಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ, ಈಸಂಟ್ ಇಟ್? ಮೋರ್ ಅಮೌಂಟ್ ಆಫ್ ಎನರ್ಜಿನ ಬೇಕು, ತುಂಬ ಬೇಕು ಅಂತ ಅಂದರೆ ದಟ್ ಈಸ್ ವಾಟ್ ಮೋಸ್ಟ್ ಸ್ಟೇಬಲ್. ಸೊ ಅಯೋನೈಸೇಷನ್ ಎಂಥಾಲ್ಪಿ 2 ಆಫ್ Mn ಈಸ್ ಆಲ್ವೇಸ್ ಲೆಸ್ಸರ್ ದ್ಯಾನ್ ಕ್ರೋಮಿಯಂ. ಅರ್ಥ ಆಗ್ತಿದೆ? ಸೊ ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಇಲ್ಲಿ ಕಂಪ್ಲೀಟ್ಲಿ ಫಿಲ್ಡ್, ಇದರಿಂದ ತೆಗೆಯೋದ್ರಿಂದ Mnಗೆ ಜಾಸ್ತಿ ಇರುತ್ತೆ. ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ, Mn is more ಅಯೋನೈಸೇಷನ್ ಎಂಥಾಲ್ಪಿ. ಬಟ್ ವೈಲ್ ಕಮ್ ಟು ದ ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ, ವಿ ಹ್ಯಾವ್ ಟು ರಿಮೂವ್ ದ ಎಲೆಕ್ಟ್ರಾನ್ ಫ್ರಮ್ ದ ಕ್ರೋಮಿಯಂ 3D5 configuration. That's why it is quite difficult. It is quite difficult to remove the electron from the 3D5 ಕಂಪೇರ್ಡ್ ಟು ದ 4s1. ಇಲ್ಲಿ 4s2 ಇದ್ದಿದ್ದು ಒಂದು ಹೋದರೆ ಒಂದು ಎಲೆಕ್ಟ್ರಾನ್ ಉಳಿದಿರುತ್ತೆ, 4s 1 ಎಲೆಕ್ಟ್ರಾನ್ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಸೊ ದ್ಯಾಟ್ಸ್ ವೈ ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ಮ್ಯಾಂಗನೀಸ್ ಈಸ್ ಮಚ್ ಲೆಸ್ಸರ್ ದ್ಯಾನ್ ಕ್ರೋಮಿಯಂ. ಸೊ ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಕ್ರೋಮಿಯಂ ಜಾಸ್ತಿ ಇರುತ್ತೆ. ವಾಟ್ ಅಬೌಟ್ ದ ಥರ್ಡ್ ಅಯೋನೈಸೇಷನ್ ಎಂಥಾಲ್ಪಿ? ದಟ್ ಈಸ್ ದ ಕ್ವಶನ್, ಬ್ಯೂಟಿಫುಲ್ ಕ್ವಶನ್. ಥರ್ಡ್ ಅಯೋನೈಸೇಷನ್ ಎಂಥಾಲ್ಪಿ ಅಂತ ಬಂದಾಗ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ 3D5 ಇರುತ್ತೆ, ಇಲ್ಲೂ 3D5 ಇರುತ್ತೆ, ಇಲ್ಲೂ 3D5 ಇರುತ್ತೆ, ಇಲ್ಲೂ 3D5 ಇರುತ್ತೆ. ಸೊ ಬಟ್ ಇಲ್ಲಿಂದ ಸೆಕೆಂಡ್ ಅಯೋನೈಸೇಷನ್ ಒಂದು ಎಲೆಕ್ಟ್ರಾನ್ ಹೋಗಿದೆ ಅಂತಂದರೆ ಇಲ್ಲಿ 3D4 ಸಿಸ್ಟಮ್ ಬಂದಿರುತ್ತೆ. ಸೊ 3D4 ಸಿಸ್ಟಮಿಗೂ ಮತ್ತು 3D5ಗೂ ಕಂಪೇರ್ ಮಾಡಿದಾಗ ಅಯೋನೈಸೇಷನ್ ಎಂಥಾಲ್ಪಿ, ಥರ್ಡ್ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ಮ್ಯಾಂಗನೀಸ್ ಏನಾಗಿರುತ್ತೆ? D5 ಕಾನ್ಫಿಗರೇಷನ್ ಇರುತ್ತೆ, ಬಟ್ ಕ್ರೋಮಿಯಂ 3D4 ಕಾನ್ಫಿಗರೇಷನ್ ಇರುತ್ತೆ. ದಟ್ಸ್ ವೈ ಥರ್ಡ್ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ಮ್ಯಾಂಗನೀಸ್ ಈಸ್ ಮಚ್ ಗ್ರೇಟರ್ ದೆನ್ ಕ್ರೋಮಿಯಂ, ಮಚ್ ಗ್ರೇಟರ್ ದೆನ್ ಕ್ರೋಮಿಯಂ. ನೋಡಿ, ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಿಮ್ಮನ್ನು ಆಚೀಚೆ ಮಾಡಬಹುದು ಅಂತಂದರೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ವಾಟ್ ಈಸ್ ದ ಥರ್ಡ್ ಅಯೋನೈಸೇಷನ್? ಅರೇಂಜ್ ದೀಸ್ ಎಲಿಮೆಂಟ್ಸ್ ಇನ್ ದೇರ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಥರ್ಡ್ ಅಯೋನೈಸೇಷನ್ ಎಂಥಾಲ್ಪಿ ಅಂತ ಕೊಟ್ಟು ಎಲಿಮೆಂಟ್ಸ್ಗಳನ್ನು ಕೊಟ್ಟರು ಅಂತಂದರೆ ತುಂಬ ತುಂಬ ಕಾನ್ಸಿಯಸ್ ಆಗಿ ಆನ್ಸರ್ ಮಾಡೋದು ಗೊತ್ತಿರಬೇಕು. ಕನ್ಫ್ಯೂಸ್ ಆಗುವಂಥ ಅವಶ್ಯಕತೆ ಇರಲ್ಲ, ಕಾನ್ಸೆಪ್ಟ್ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಅರ್ಥ ಆಗಿದೆ? ಸೊ ಹಾಗಾದರೆ ಕ್ರೋಮಿಯಂ ಮತ್ತು ಮ್ಯಾಂಗನೀಸ್ನ ಕಂಪ್ಯಾರಿಸನ್ಸ್ ಗೊತ್ತಾಗಿದೆ. ನೆಕ್ಸ್ಟ್ ಕಮ್ ಟು ದ ಕಾಪರ್ ಆ್ಯಂಡ್ ಜಿಂಕ್. ಕಾಪರ್ ಮತ್ತು ಜಿಂಕಿಗೆ ಬಂದಾಗ ವಾಟ್ ಈಸ್ ದ ಅಯೋನೈಸೇಷನ್ ಎಂಥಾಲ್ಪಿ ಕ್ರೈಟೀರಿಯಾ? ಇದನ್ನು ಬರ್ಕೊಂಡಿದ್ದೀರಾ ಅನ್ಕೋತೀನಿ, ಪಾಸ್ ಮಾಡಿ ಒಂದ್ಸಲ ಬರ್ಕೊಳ್ಳಿ ನೀಟಾಗಿ. ನೆಕ್ಸ್ಟ್ ಕಮ್ ಟು ದ ಕಾಪರ್ ಆ್ಯಂಡ್ ಜಿಂಕ್. Copper and zinc, we'll come to the point of copper and zinc. So next, first ionization enthalpy of copper or zinc, let it be zinc, okay? First ionization enthalpy of zinc, ಏನಿದೆ ಇಲ್ಲಿ zinc ಇದೆ, 4s2 2 electrons in single electrons is greater than what? Copper. First ionization enthalpy of zinc is greater than first ionization enthalpy of copper. Welcome to the second ionization enthalpy of zinc. ಏನಾಗಿರುತ್ತೆ? ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಹಿಯರ್ 3D10 is here, I mean 3D10 and 4s2. 4s2 ನಲ್ಲಿ ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ 1 ಎಲೆಕ್ಟ್ರಾನ್ ಹೋಗಿದೆ, ಇನ್ನೊಂದು ಎಲೆಕ್ಟ್ರಾನ್ ಹಾಗೆ ಉಳ್ಕೊಂಡಿದೆ. ನೆಕ್ಸ್ಟ್ ಹಿಯರ್ 3D10 nothing but this is completely filled, so we need more amount of energy to remove the electron from 3D10. That's why second ionization enthalpy of zinc is much lesser than what? Second ionization enthalpy of copper. Second ionization enthalpy of copper. Now look at here dear students, ಇಲ್ಲೇ ಗೊತ್ತಾಗುತ್ತೆ ನಿಮಗೆ ಕಾಪರ್ ಮತ್ತು ಜಿಂಕ್ ಅನ್ನು ನೋಡಿ. ನಾನು ಕೊಟ್ಟಿರುವಂಥ ಈ ಚಾರ್ಟು ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ. ಸೊ ಕಾಪರ್ ಈಸ್ ಲೆಸ್ಸರ್ ದೆನ್ ಜಿಂಕ್ ಆರ್ ಜಿಂಕ್ ಈಸ್ ಗ್ರೇಟರ್ ದೆನ್ copper. Look at here, zinc is greater than copper, that is first ionization enthalpy. So I am here telling what? Second ionization enthalpy. Second ionization enthalpy, zinc is much lesser than what? Copper, that is second ionization. Why? Give reason anta kelidre ಏನು ಬರಿಬೇಕು? Because in copper 3D10 configuration is there, it is quite difficult to remove the electrons from the 3D10 configuration. That's why this is what? Zinc is lesser than, much lesser than ionization enthalpy of second ionization enthalpy of zinc is much lesser than the second ionization enthalpy of the copper.
ಕ್ಲಿಯರ್? ಅರ್ಥ ಆಗ್ತಿದೆ ಅಲ್ವಾ? ಸೊ ಭಾಳ ನಿಧಾನವಾಗಿ ಹೇಳ್ತಿದ್ದೀನಿ, ನಿಮಗೆ ನೀಟಾಗಿ ಅರ್ಥ ಆಗಲಿ ಅಂತ ಹೇಳ್ತಿದ್ದೀನಿ. ಒಂದು ಕಡೆ ಪಾಯಿಂಟ್ ಮಾಡ್ಕೊಳ್ಳಿ. ನೋಡಿ, ಈ ಚಾಪ್ಟ್ರಲ್ಲಿಂದ ಬರುವಂಥದ್ದು ನಿಮಗೆ ಕ್ವಶನ್ ನಂಬರ್ 23 ಆ್ಯಂಡ್ ಕ್ವಶನ್ ನಂಬರ್ 24 ಬರುತ್ತೆ. 23, 24 33 ಮಾರ್ಕ್ಸಿಗೆ ಬರುವಂಥದ್ದು ಸ್ಟೇಟ್ ಬೋರ್ಡಿಗೆ. ಕಾಂಪಿಟೇಟಿವ್ ಬಂದರೆ ವೆಲ್ಕಮ್ ಟು ದ ಪಾಯಿಂಟ್. ಕಾಂಪಿಟೇಟಿವ್ 3 to 3.5% ವೆಯ್ಟೇಜ್ ಇರುವಂಥದ್ದು. ಸೊ ಅದರಲ್ಲಿ ನಿಮಗೆ ಈ ಥರ ಕಂಪ್ಯಾರಿಸನ್ಸ್ಗಳಲ್ಲಿ ಜಾಸ್ತಿ ಫೋಕಸ್ ಮಾಡಿರ್ತಾರೆ. ಸೊ ಇದ್ರ ಬಗ್ಗೆ ನಾವು ಕಾಂಪಿಟೇಟಿವ್ ಕ್ಲಾಸಸ್ಸಲ್ಲಿ ಇನ್ನೂ ಡೀಪಾಗಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನಾವು ಕಮ್ ಟು ಹಿಯರ್. ಸೊ ನಾನೇನು ಮಾಡಿದೆ, ಈಗ ಜಿಂಕ್ ಮತ್ತು ಕಾಪರ್ ಜೊತೆಗೆ ಕ್ರೋಮಿಯಂ ಮತ್ತು ಮ್ಯಾಂಗನೀಸನ್ನ ಸ್ಟಡಿ ಮಾಡಾಯಿತು. ನೆಕ್ಸ್ಟ್ come to the point of zinc, cadmium and mercury. Zinc, cadmium, mercury. This is what 3D series lost element. This is 4D series lost element, and this is 5D series lost element. 3D series, 4D series and 5D series. Remember one thing, in these elements outermost ಅಲ್ಲಿ ಯಾವಾಗಲೂ ಏನಾಗಿರುತ್ತೆ, 3D 10 configuration, 4D 10 configuration, 5D 10 configuration. 5D10 configuration. Here 3D ಇದೆ, 4s2, 4D, 5s2, 5D, 6s2. ಸೊ ಕಂಪ್ಲೀಟ್ಲಿ ಫಿಲ್ಡ್ ಆಗಿರೋದ್ರಿಂದ ಇವುಗಳಿಂದ ನೀವು ಎಲೆಕ್ಟ್ರಾನ್ಸ್ಗಳನ್ನ ರಿಮೂವ್ ಮಾಡಬೇಕು ಅಂದರೆ ತುಂಬ ಅಮೌಂಟ್ ಆಫ್ ಎನರ್ಜಿ ಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಫ್ರಮ್ ದೀಸ್ ಎಲಿಮೆಂಟ್ಸ್, ಇಫ್ ಯು ವಾಂಟ್ ಟು ರಿಮೂವ್ ದ ಎಲೆಕ್ಟ್ರಾನ್ಸ್ ಫ್ರಮ್ ದೀಸ್ ಎಲಿಮೆಂಟ್ಸ್, ವಿ ನೀಡ್ ಮೋರ್ ಆ್ಯಂಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ, because these are completely filled in nature. Well, come to the point of 5D series elements. ಈ ಸೀರೀಸ್ ಅಲ್ಲಿ ಬರುವಂಥದ್ದು, ಈಗ ನಾನೇನು ಮಾಡಿದ್ದೆ, ಜಿಂಕ್ ಲಾಸ್ಟ್ ಎಲಿಮೆಂಟ್ 3D ಸೀರೀಸ್ ಅಲ್ವಾ. ಸೊ ಅದೇ ಥರ ಮರ್ಕ್ಯೂರಿ ಲಾಸ್ಟ್ ಎಲಿಮೆಂಟ್ ಅದ 5D ಸೀರೀಸ್ ಅಂತ ಬಂದಾಗ 5D ಸೀರೀಸ್ ಎಲಿಮೆಂಟ್ಸ್ ಆರ್ ಮೋರ್ ಸ್ಟೇಬಲ್ ಆ್ಯಂಡ್ ದಿಸ್ ಆರ್ ವಾಟ್ ದೇ ಕಂಟೈನ್ D10 ಕಾನ್ಫಿಗರೇಷನ್ ಆ್ಯಂಡ್ F ಆರ್ಬಿಟಲ್ಸ್ ಎಲೆಕ್ಟ್ರಾನ್ಸ್ಗಳು ಎಂಟ್ರಿ ಆಗ್ತಾ ಹೋಗ್ತಿರುತ್ತೆ. ಸೊ ಇಲ್ಲಿ 3D ಸೀರೀಸ್ ಮತ್ತು 4D ಸೀರೀಸ್ ಕಂಪೇರ್ ಮಾಡಿದ್ರೆ 5D ಸೀರೀಸ್ ಎಲಿಮೆಂಟ್ಸ್ಗಳಲ್ಲಿ ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡಬೇಕು ಅಂದರೆ ವಿ ನೀಡ್ ಮಚ್ ಆ್ಯಂಡ್ ಮಚ್, ಐ ಮೀನ್ ಮೋರ್ ಆ್ಯಂಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ ಈಸ್ ನೀಡೆಡ್. ಇದು ನೆನಪಲ್ಲಿ ಇರಬೇಕು. ಸೊ ಏನಾದ್ರು ಕ್ವಶನ್ಸ್ ಎಲ್ಲಾದರೂ ಕೇಳಿದ್ರೆ ವೈ 5D ಸೀರೀಸ್ ಎಲಿಮೆಂಟ್ಸ್ ಆರ್ ನೀಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ, ಆರ್ ವೈ 5D ಸೀರೀಸ್ ಎಲಿಮೆಂಟ್ಸ್ ಆರ್ ಎಕ್ಸಿಬಿಟ್ಸ್ more ionization enthalpy than the 3D series and 4D series ಅಂತ ಏನಾದ್ರು ಗಿವ್ ರೀಸನ್ಸ್ ಅಂತ ಒಂದು ಕ್ವಶನ್ಸ್ ಏನಾದ್ರು ಕೇಳಿದ್ರೆ ವೆರಿ ಸಿಂಪಲ್ ಹೇಳಿ, ಬಿಕಾಸ್ 5D 10 ಕಾನ್ಫಿಗರೇಷನ್ ಆ್ಯಂಡ್ 6s2 ಆಗಿರುತ್ತೆ, ಕಂಪ್ಲೀಟ್ಲಿ ಫಿಲ್ಡ್ ಆಗಿರುತ್ತೆ, F ಆರ್ಬಿಟಲ್ಸ್ಗಳ ಎಲೆಕ್ಟ್ರಾನ್ಸ್ಗಳು ಇರುತ್ತೆ. ಸೊ ಅಲ್ಲಿಂದ ಎಲೆಕ್ಟ್ರಾನ್ಸ್ಗಳನ್ನು ರಿಮೂವ್ ಮಾಡಬೇಕಂದ್ರೆ ವಿ ನೀಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ. ಕ್ಲಿಯರ್? ದಟ್ ಈಸ್ ಅಯನೈಸೇಷನ್ ಎಂಥಾಲ್ಪಿ ಅಂತ ಒಂದು ಕಂಪ್ಯಾರಿಸನ್ ಹೇಳಬೇಕು. ಅರ್ಥ ಆಗಿದೆ ಅಲ್ವಾ? ಸೊ ನೆಕ್ಸ್ಟ್ ಕಮ್ ಟು ದ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಆಫ್ ವೆನೆಡಿಯಮ್ ಅಂಡ್ ಕ್ರೋಮಿಯಂ. ಇಲ್ಲಿ ಕಂಪ್ಯಾರಿಸನ್ ಕೊಟ್ಟಿದ್ದಾರೆ. ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಇದು. ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿನ ಕಂಪ್ಯಾರಿಸನ್ ಕೊಟ್ಟಿದ್ದೀನಿ ನಾನಿಲ್ಲಿ. ಲುಕ್ ಅಟ್ ಹಿಯರ್, IE2 ವೆನೆಡಿಯಮ್ ಕ್ರೋಮಿಯಂ ಮ್ಯಾಂಗನೀಸ್, ವೆನೆಡಿಯಮ್ ಕ್ರೋಮಿಯಂ ಮ್ಯಾಂಗನೀಸ್. ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ ನಿಕ್ಕಲ್ ಕಾಪರ್ ಜಿಂಕ್ ಆ್ಯಂಡ್ ದೆನ್ ಐರನ್ ಆ್ಯಂಡ್ ಮ್ಯಾಂಗನೀಸ್. ಥರ್ಡ್ ಅಯನೈಸೇಷನ್ ಎಂಥಾಲ್ಪಿ. ನೋಡಿ, ಥರ್ಡ್ ಅಯೋನೈಸೇಷನ್ ಎಂಥಾಲ್ಪಿ ಇನ್ 3D ಸೀರೀಸ್ ಅಂತ ಬಂದಾಗ ತುಂಬ ಜಾಸ್ತಿ ಇರೋದು ಯಾವುದ್ರಲ್ಲಿ ಅಂದರೆ ಮ್ಯಾಂಗನೀಸಲ್ಲಿ ಥರ್ಡ್ ಅಯೋನೈಸೇಷನ್ ಎಂಥಾಲ್ಪಿ ತುಂಬ ಜಾಸ್ತಿ ಆಗಿರುತ್ತೆ. ಬಿಕಾಸ್ ಅದನ್ನು ನಾನು ನಿಮ್ಗೆ ಹೇಳಿದ್ದೀನಿ, 4s2 3D5 4s2 ಆಗಿರುತ್ತೆ. 4s2 ಇಂದ 2 ಎಲೆಕ್ಟ್ರಾನ್ಸ್ ತೆಗೆದ್ರೆ ದಟ್ ಈಸ್ ಅಯೋನೈಸೇಷನ್ ಎಂಥಾಲ್ಪಿ 2 ಆಯಿತು. ಅದೇ ನೆಕ್ಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಅಂದರೆ 3D5 ಇಂದ ತೆಗಿಬೇಕು. ಸೊ ಇಟ್ ನೀಡ್ಸ್ ಮೋರ್ ಅಮೌಂಟ್ ಆಫ್ ಎನರ್ಜಿ. ಕ್ಲಿಯರ್? ಸೊ ನಾವು ಕಮ್ ಟು ಹಿಯರ್ ವೆನೆಡಿಯಮ್ ಆ್ಯಂಡ್ ದೆನ್ ಕ್ರೋಮಿಯಂ ಆ್ಯಂಡ್ ಜೊತೆಗೆ ಇನ್ನೊಂದು ಕೊಟ್ಟಿರೋದು ಮ್ಯಾಂಗನೀಸ್. ವೆನೆಡಿಯಮ್, ಕ್ರೋಮಿಯಂ, ಮ್ಯಾಂಗನೀಸ್. ವಾಟ್ ಇಸ್ ದ ಅಟಾಮಿಕ್ ನಂಬರ್ ಆಫ್ ವೆನೆಡಿಯಮ್? Scandium, titanium, vanadium 23 and this is 24 and this is 25. Okay, ನಾನು ಸುಮ್ಮನೆ ಜನರಲ್ ಆಗಿ ಔಟರ್ ಮೋಸ್ಟ್ ನಂಬರ್ ಬರೆದ್ಬಿಡ್ತೀನಿ. 3D5 and this is what 4s2. Clear? This is 3D5 and outermost 4s1 and this is 3D3 4s2. ಏನಿರುತ್ತೆ ಎಲ್ಲದಕ್ಕೂ ಕಾಮನ್ ಏನಿರುತ್ತೆ? ಆರ್ಗನ್ ಇಸ್ ದ ಕಾಮನ್. ಸೊ ಇಲ್ಲಿ ಆರ್ಗನ್ ಇರುತ್ತೆ, ಇಲ್ಲಿ ಆರ್ಗನ್ ಇರುತ್ತೆ, ಇಲ್ಲಿ ಆರ್ಗನ್ ಇರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಆರ್ಗಾನ್ 18 ಪ್ಲಸ್ 2 20 ಪ್ಲಸ್ 23, 18 ಪ್ಲಸ್ 5 23 ಪ್ಲಸ್ 1 24, 18 ಪ್ಲಸ್ 5 ದಟ್ ಈಸ್ 18 ಪ್ಲಸ್ 2 20 ಪ್ಲಸ್ 5 25. ನಾವು ಲುಕ್ ಅಟ್ ಹಿಯರ್, ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ಕ್ರೋಮಿಯಂ, ಐ ಮೀನ್ ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ನಾನು ಹೇಳಿದ್ದೀನಿ, ಇಲ್ಲೇ ಗೊತ್ತಾಗುತ್ತೆ ನಿಮಗೆ. ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ವೆನೆಡಿಯಮ್, ಕ್ರೋಮಿಯಂ ಸಿಮಿಲರ್ ಇದೆ. ಸೊ ದೆನ್ ನೆಕ್ಸ್ಟ್ ಏನು ಬರುತ್ತೆ ಅಂತಂದರೆ ದಟ್ ಈಸ್ ವಾಟ್ ಮ್ಯಾಂಗನೀಸ್ ಬರುತ್ತೆ. ಈಗ ಇಲ್ಲಿ ಕೇಳಿರೋದು ನಾನು ಕೊಟ್ಟಿರೋದು ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ. ಕ್ಲಿಯರ್? ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ವೆನೆಡಿಯಮ್ ಈಸ್ ಲೆಸ್ಸರ್ ದೆನ್ ಕ್ರೋಮಿಯಂ, ಬಟ್ ಕ್ರೋಮಿಯಂ ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಈಸ್ ಗ್ರೇಟರ್ ದೆನ್ ಮ್ಯಾಂಗನೀಸ್. ನೋಡಿ, ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಆರ್ಡರಲ್ಲಿ ನಿಮಗೆ ಕ್ವಶನ್ಸ್ ಏನಾದರೂ ಫ್ರೇಮ್ ಆಯಿತು ಅಂದರೆ ತುಂಬ ಚೆನ್ನಾಗಿ ಕ್ವಶನ್ಸ್ನ ಫ್ರೇಮ್ ಮಾಡ್ತಾರೆ.
ಸೊ ಕನ್ಫ್ಯೂಸ್ ಆಗುವಂಥದ್ದು ಬೇಕಾಗಲ್ಲ, ಬಟ್ ಕಾನ್ಸೆಪ್ಟ್ಗಳು ಕರೆಕ್ಟಾಗಿ ಅರ್ಥ ಆಗಿರಬೇಕು. ಈ ಕಾನ್ಸೆಪ್ಟ್ಗಳು ಅರ್ಥ ಆಗಿದ್ರೆ ಈ ಥರ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡ್ತೀರಾ, ಇಲ್ಲಾಂದ್ರೆ ಏನು ಮಾಡ್ತೀರಾ, ಸ್ಕಿಪ್ ಮಾಡಿಬಿಡ್ತಾರೆ. ಅರ್ಥ ಆಗ್ತಿದೆ? ನಾವು ಲುಕ್ ಅಟ್ ಹಿಯರ್. ವೆನೆಡಿಯಮ್ ಈಸ್ ಲೆಸ್ಸರ್ ದೆನ್ ಕ್ರೋಮಿಯಂ, ಕ್ರೋಮಿಯಂ ಈಸ್ ಗ್ರೇಟರ್ ದೆನ್ ಮ್ಯಾಂಗನೀಸ್. ಸೊ ವೆನೆಡಿಯಮ್ ಆಟೋಮಿಕ್ ನಂಬರ್ ಈಸ್ 3d3 4s2, ಅಂದರೆ ಆರ್ಗಾನ್ 3d3 4s2 ಇದೆ. ಸೊ ಇಲ್ಲಿಂದ ಫಸ್ಟ್ ಎಲೆಕ್ಟ್ರಾನ್ಸ್ ತಗೊಂಡ್ರೆ ಸೆಕೆಂಡ್ ಎಲೆಕ್ಟ್ರಾನ್ಸ್ ಎಲ್ಲಿಂದ ಎಸ್ ಆರ್ಬಿಟಲಿಂದಲೇ ತೆಗಿಬೇಕು. ನೆಕ್ಸ್ಟ್ 3d5 4s1, ಫಸ್ಟ್ ಎಲೆಕ್ಟ್ರಾನ್ಸ್ ಹೋಯಿತು, ಸೆಕೆಂಡ್ ಎಲೆಕ್ಟ್ರಾನ್ಸ್ ಬಂದರೆ ಇಲ್ಲಿ 3d5 ಇಂದ ಬರಬೇಕು. ದಟ್ಸ್ ವೈ ವೆನೆಡಿಯಮ್ ಈಸ್ ಲೆಸ್ಸರ್ ದೆನ್ ಕ್ರೋಮಿಯಂ. ಗಿವ್ ರೀಸನ್ ಅಂತ ಕೇಳಿದ್ರೆ, ಬಿಕಾಸ್ ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ದ ಕ್ರೋಮಿಯಂ we have to remove the electrons from the 3d5, but in vanadium we have to remove the 4 from 4s. 4s ಮತ್ತು 3d5 ಕಂಪೇರ್ ಮಾಡಿದಾಗ 3d5 is more stable ಆಗಿರುತ್ತೆ. ಆ ಕಾರಣಕ್ಕೆ vanadium second ionization enthalpy of vanadium is less, ionization enthalpy of second is less, vanadium less ಆಗಿರುತ್ತೆ ಕಂಪೇರ್ ದನ್ ದಟ್ chromium. Welcome to the chromium, second ionization enthalpy is greater than manganese. ಇದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಮತ್ತೆ ಅದರ ನೆಸೆಸಿಟಿ ಇಲ್ಲ ಅನ್ಕೋತೀನಿ. ನೆಕ್ಸ್ಟ್ ನಿಕ್ಕಲ್, ಕಾಪರ್, ಜಿಂಕ್, ಸೇಮ್ ಥಿಂಗ್, ನಿಕ್ಕಲ್, ಕಾಪರ್ ಆ್ಯಂಡ್ ಜಿಂಕ್. ಸೊ ಇವೆರಡರ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ. ವೆಲ್ಕಮ್ ಟು ದಿಸ್ ಪಾಯಿಂಟ್. ಅಯನೈಸೇಷನ್ ಎಂಥಾಲ್ಪಿ 2, ಕರೆಕ್ಟ್, ಅಯನೈಸೇಷನ್ ಎಂಥಾಲ್ಪಿ ಸೆಕೆಂಡ್. ಸೊ ಹಿಯರ್ ವಾಟ್, ನಿಕ್ಕಲ್ atomic number is what, 28 and this is 29. Configuration 3d8 and 4s2 and this is 3d10 4s1. ಕಾಪರಿಗೆ ಕರೆಕ್ಟ್ ಅಲ್ವಾ? ಸೊ ಕಾಮನ್ ಯಾವುದಾಗಿರುತ್ತೆ, ಆರ್ಗನ್ ಕಾಮನ್ ಆಗಿರುತ್ತೆ. ಸೊ ದಟ್ ಈಸ್ ಆರ್ಗಾನ್. Now look at here. First ionization enthalpy 1 electron. So first ionization enthalpy 1 electron ಹೋಗುತ್ತೆ. 4s ಅಲ್ಲಿ ಇನ್ನೊಂದು ಎಲೆಕ್ಟ್ರಾನ್ ಉಳ್ಕೊಂಡಿರುತ್ತೆ. ಇಲ್ಲಿ 4s ಅಲ್ಲಿ ಎಲೆಕ್ಟ್ರಾನ್ ಇರೋದಿಲ್ಲ, 3d10 ಅಲ್ಲಿ ಇರುತ್ತೆ. ಸೊ ಇಲ್ಲಿಂದ ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡಬೇಕಾದ್ರೆ we need more amount of energy. That's why second ionization enthalpy of nickel is less than copper. Second ionization enthalpy of nickel is less than copper. ನಾನು ಅದನ್ನು ಕೊಟ್ಟಿದ್ದೇನೆ, nickel is lesser than copper. But copper is greater than ವಾಟ್ ಆಗಿರುತ್ತೆ, ಜಿಂಕ್ ಆಗಿರುತ್ತೆ. ಅದು ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅರ್ಥ ಆಗಿದೆಯಲ್ವ? ದಿಸ್ ಇಸ್ ಅಬೌಟ್ ವಾಟ್ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ದ 3D ಸೀರೀಸ್ ಎಲಿಮೆಂಟ್ಸ್. ಓಕೆ, ದೆನ್ ಈ ಕಾನ್ಸೆಪ್ಟ್ಗಳ ಮೇಲೆ ಕ್ವಶನ್ಸ್ಗಳನ್ನು ಹೇಗೆ ಫ್ರೇಮ್ ಮಾಡ್ತಾರೆ? ಸೊ ವೆರಿ ಸಿಂಪಲ್. ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ವಾಟ್, ಕ್ರೋಮಿಯಂ ಮ್ಯಾಂಗನೀಸ್, ಇಟ್ ಫಾಲ್ ಡೌನ್. ಗಿವ್ ರೀಸನ್. ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ಕ್ರೋಮಿಯಂ ಮತ್ತು ಮ್ಯಾಂಗನೀಸ್ ಬಂದಾಗ ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಮ್ಯಾಂಗನೀಸ್ ಜಾಸ್ತಿ ಇರುತ್ತೆ. ಬಟ್ ವೆಲ್ಕಮ್ ಟು ದ ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ, ಮ್ಯಾಂಗನೀಸ್ ಕ್ರೋಮಿಯಂಗಿಂತ ಏನಾಗಿರುತ್ತೆ, ಕಮ್ಮಿ ಇರುತ್ತೆ. ಗಿವ್ ರೀಸನ್ ಅಂತ ಕ್ವಶನ್ ಕೇಳ್ತಾರೆ. ಕ್ವಶನ್ ಕೊಟ್ಟಾಗ ಡಿ ಕಾನ್ಫಿಗರೇಷನ್ಸ್ ಬಗ್ಗೆ ತಿಳ್ಕೊಬೇಕು. D5 ಮತ್ತು D10 ಎಲ್ಲಿ ಬರುತ್ತೆ, ಅಲ್ಲಿ ಮೋರ್ ಅಮೌಂಟ್ ಆಫ್ ಎನರ್ಜಿ ಬೇಕಾಗುತ್ತೆ. ಆ್ಯಂಡ್ ದೆನ್ ಇನ್ನು ರಿಮೈನಿಂಗ್ ಇರೋವಂಥದ್ರಲ್ಲಿ ಎಲೆಕ್ಟ್ರಾನ್ಸ್ ಕಡಿಮೆ ಇದೆ ಅಂತ ಅಂದರೆ D5 ಇಲ್ಲ D4 D3 ಇದೆ ಅಂತಂದರೆ ಅಲ್ಲಿ ಎನರ್ಜಿನ ನಾವು ಈಸಿಯಾಗಿ ರಿಮೂವ್ ಮಾಡ್ಬೋದು. ಎಲೆಕ್ಟ್ರಾನ್ಸ್ನ ಈಸಿಯಾಗಿ ರಿಮೂವ್ ಮಾಡ್ಬೋದು. ಅರ್ಥ ಆಗಿದೆ ಅಲ್ವಾ? ಸೊ ಇದು ಕ್ಲಿಯರಾಗಿ ಗೊತ್ತಾಗಿದೆ ಅಯೋನೈಸೇಷನ್ ಎಂಥಾಲ್ಪಿ ಅಂದರೆ ಏನಂತ. ಹಾಗಾದರೆ ನೆಕ್ಸ್ಟ್ ನೋಡಿ. ಸೊ ನೆಕ್ಸ್ಟ್ ಒನ್ ಈಸ್ ಅಯೋನೈಸೇಷನ್ ಎಂಥಾಲ್ಪಿ. ಅಯೋನೈಸೇಷನ್ ಎಂಥಾಲ್ಪಿ ಅಂತ ಕಾನ್ಸೆಪ್ಟ್ ಬಂದಾಗ ನೆನಪಲ್ಲಿ ಇಟ್ಕೊಳ್ಳಿ, ಇನ್ನೊಂದು ಪಾಯಿಂಟ್ ನೆನಪಿಟ್ಕೋಬೇಕು ನೀವು, ಇದನ್ನು ಮರಿಬಾರ್ದು. ಗೊತ್ತಾಗಿದೆ ಅಲ್ವಾ? ಹಾಗಾದರೆ ನೆಕ್ಸ್ಟ್ ಹೋಗುವ. ಟು ದ ನೆಕ್ಸ್ಟ್ ಒನ್ ಈಸ್ ಲುಕ್ ಇಟ್ ಹಿಯರ್, ಪಿರಿಯಾಡಿಕ್ ಟೇಬಲ್. ಸೊ ಪಿರಿಯಾಡಿಕ್ ಟೇಬಲ್ ಕಂಪ್ಲೀಟಾಗಿ ಬರೆಯೋದು ಕಲ್ತಿದ್ದೀರಾ ಅನ್ಕೋತೀನಿ. ಗೊತ್ತಿದೆ ನಿಮಗೆ, ಐಡಿಯಾನ ಹೇಳ್ಕೊಟ್ಟಿದ್ದೀನಿ ಹೇಗೆ ಬರೀಬೇಕು, ಹೇಗೆ ನೆನಪಿಟ್ಕೋಬೇಕು. ಸುಮ್ಮನೆ ತಮಾಷೆಗೆ ಒಂದು ಸಾಂಗನ್ನು ಹೇಳಿದ್ನಲ್ವ, ಸೊ ಆ ಸಾಂಗನ್ನು ಪ್ರಾಕ್ಟೀಸ್ ಮಾಡ್ತಾಯಿರಿ, ಜೊತೆಗೆ ಪಿರಿಯಾಡಿಕ್ ಟೇಬಲ್. ಸೊ ನೋಡಿ ಇಲ್ಲಿ ನಾವು ಏನೇ ಹೇಳ್ಕೊಟ್ರು ಕೂಡ ರಿಲೇಟೆಡ್ ಸಬ್ಜೆಕ್ಟ್ ಏನಾದ್ರು ಹೇಳ್ಕೊಟ್ರೆ ಅದನ್ನು ಪಾಸಿಟಿವ್ ಆಗಿ ತೊಗೊಂಡೋದ್ರಿಂದ ಬೆನಿಫಿಟನ್ನು ಪಡ್ಕೊಳ್ಳಿ, ಅದನ್ನು ಬೇರೆ ಥರ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಓಕೆ, ಸೊ ನೆಕ್ಸ್ಟ್ ಕಮ್ ಟು ಹಿಯರ್. ಡ್ಯೂ ಟು an increasing nuclear charge which accompanies the filling of the inner d orbitals, there is an increase in ionization enthalpy along each series of the transition elements from left to right. ಸೊ ಲೆಫ್ಟ್ ಟು ರೈಟ್ ಅಯೋನೈಸೇಷನ್ ಎಂಥಾಲ್ಪಿ ಏನಾಗ್ತಿರುತ್ತೆ, ಜಾಸ್ತಿ ಆಗ್ತಿರುತ್ತೆ. ಕಾರಣ ಏನಂದರೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗ್ತಾ ಇರುತ್ತೆ. ನೆಕ್ಸ್ಟ್ ಹವೆವರ್ ಮೆನಿ ಸ್ಮಾಲ್ ವೇರಿಯೇಷನ್ಸ್ ಆರ್ ಅಕ್ಕರ್. ಸ್ಮಾಲ್ ವೇರಿಯೇಷನ್ಸ್ ಏನಿದೆ ಅದನ್ನು ಕಂಪ್ಲೀಟಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಒನ್ ಕಾನ್ಸೆಪ್ಟ್ ಈಸ್ ವಾಟ್, ಡೆನ್ಸಿಟಿ. ಸೊ ವೈಲ್ ಕಮ್ ಟು ದ ಪಾಯಿಂಟ್ ಆಫ್ ಡೆನ್ಸಿಟಿ, ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್ ಡೆನ್ಸಿಟಿ ಅಂತ ಬಂದಾಗ ನೋಡಿ ಡಿಯರ್ ಸ್ಟೂಡೆಂಟ್ಸ್, ಅಲಾಂಗ್ ದ ಪೀರಿಯಡ್ ಏನಾಗ್ತಿರುತ್ತೆ, ಆಟಮಿಕ್ ನಂಬರ್ ಇನ್ಕ್ರೀಸ್ ಆಗ್ತಿರುತ್ತೆ, ಇಸಂಟ್ ಇಟ್? ಆಟಮಿಕ್ ನಂಬರ್ ಇನ್ಕ್ರೀಸ್ ಆಗ್ತಿದೆ ಅಂತಂದರೆ ಆಟಮಿಕ್ ಮಾಸ್ ಕೂಡ ಏನಾಗ್ತಿರುತ್ತೆ, ಇನ್ಕ್ರೀಸ್ ಆಗ್ತಿರುತ್ತೆ. ಆಟಮಿಕ್ ಮಾಸ್ ಇನ್ಕ್ರೀಸಸ್, ಬಟ್ ಆಟಮಿಕ್ ಸೈಜ್ ಏನಾಗ್ತಿರುತ್ತೆ, ಡಿಕ್ರೀಸಸ್. atomic size decreases. As you know that what is density? Density is equal to mass by volume.
ಮಾಸ್ ಬೈ ವಾಲ್ಯೂಮ್. ಸೊ ಡೆನ್ಸಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ಆಗಿರುತ್ತಲ್ವಾ. ಸೊ ನೋಡಿ ಅಲಾಂಗ್ ದ ಪೀರಿಯಡ್ ಸೈಜ್ ಡಿಕ್ರೀಸ್ ಆಗುತ್ತೆ, ಬಟ್ ಮಾಸ್ ಏನಾಗ್ತಿರುತ್ತೆ, ಜಾಸ್ತಿ ಆಗ್ತಿರುತ್ತೆ. ಸೊ ಡೆನ್ಸಿಟಿ ಅಲಾಂಗ್ ದ ಪೀರಿಯಡ್ ಡೆನ್ಸಿಟಿ ಅಲಾಂಗ್ ದ ಪೀರಿಯಡ್ ಡೆನ್ಸಿಟಿ ವಾಟ್ ಡೆನ್ಸಿಟಿ ಆಫ್ 3D series elements or 4D ಯಾವುದಾದ್ರೂ ಆದರೆ ಡೆನ್ಸಿಟಿ ಆಫ್ 3D series elements ಏನಾಗ್ತಿರುತ್ತೆ, ಆರ್ increases. ರಿಮೆಂಬರ್ ಒನ್ ಥಿಂಗ್, ಡೆನ್ಸಿಟಿ ಏನಾಗ್ತಿರುತ್ತೆ ಅಲಾಂಗ್ ದ ಪೀರಿಯಡ್ ಏನಾಗ್ತಿರುತ್ತೆ, ಡೆನ್ಸಿಟಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಹಾಗಾದರೆ ಸ್ಕ್ಯಾಂಡಿಯಂ ಅನ್ನೋದು ಸ್ಕ್ಯಾಂಡಿಯಂ ಎಲಿಮೆಂಟಿಗೆ ಏನಾಗಿರುತ್ತೆ, ಆಟೋಮಿಕ್ಸ್ ಡೆನ್ಸಿಟಿ ಆಫ್ ಸ್ಕ್ಯಾಂಡಿಯಂ ಈಸ್ ಲೆಸ್ಸರ್ ದೆನ್ ರೆಸ್ಟ್ ಆಫ್ ಅದರ್ 3D series elements ಬಿಕಾಸ್ ದಿಸ್ ಇಸ್ ಫಸ್ಟ್ ಎಲಿಮೆಂಟ್ಸ್. ಸೊ ಇಲ್ಲಿ ಮಾಸ್ ಅನ್ನೋದು ಕಡಿಮೆ ಇರುತ್ತೆ ಕಂಪೇರ್ಡ್ ಟು ರೆಸ್ಟ್ ಆಫ್ ಅದರ್ ಎಲಿಮೆಂಟ್. ಸಿಮಿಲರ್ಲಿ ಡೌನ್ ದ ಗ್ರೂಪ್ ಬಂದಾಗ ದಿಸ್ ಇಸ್ ವಾಟ್ ಅಲಾಂಗ್ ದ ಪೀರಿಯಡ್, ಇದು ಬರ್ಕೊಳ್ಳಿ, ಅಲಾಂಗ್ ದ ಪೀರಿಯಡ್ ಡೆನ್ಸಿಟಿ ಆಫ್ 3D series elements ಇನ್ಕ್ರೀಸಸ್. 3D ಆಗಲಿ 4D ಆಗಲಿ 5D ಆಗಲಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೇಮ್ ಸಿಮಿಲರ್ ಟು ಡೌನ್ ದ ಗ್ರೂಪ್ ಏನಾಗ್ತಿರುತ್ತೆ, ಡೌನ್ ದ ಗ್ರೂಪ್ ಆಟೋಮಿಕ್ ನಂಬರ್ ಸೈಜ್ ಕೂಡ ಇನ್ಕ್ರೀಸ್ ಆಗ್ತಿರುತ್ತೆ. ಆಟೋಮಿಕ್ ಸೈಜ್ ಆ್ಯಂಡ್ ಆಸ್ ವೆಲ್ ಆಸ್ ಆಟೋಮಿಕ್ ಸೈಜ್ ಜೊತೆಗೆ ಆಟೋಮಿಕ್ ನಂಬರ್ ಕೂಡ ಏನಾಗ್ತಿರುತ್ತೆ, ಇನ್ಕ್ರೀಸ್ ಆಗ್ತಿರುತ್ತೆ. ಆಟೋಮಿಕ್ ನಂಬರ್ ಜೊತೆಗೆ ಮಾಸ್ ಕೂಡ ಏನಾಗಿರುತ್ತೆ, ಆಟೋಮಿಕ್ ಮಾಸ್ ಇನ್ಕ್ರೀಸ್ ಆಗ್ತಿರುತ್ತೆ. ದಟ್ಸ್ ವೈ ಸ್ಕ್ಯಾಂಡಿಯಂ ಬಿಟ್ಟು ರೆಸ್ಟ್ ಆಫ್ ಅದರ್ ಎಲಿಮೆಂಟ್ಸ್ ಏನಿರುತ್ತೆ, ಸೊ ದಿಸ್ ಇಸ್ ವಾಟ್ 3D series ಎಲಿಮೆಂಟ್, 4D series ಎಲಿಮೆಂಟ್ಸ್, 5D series ಎಲಿಮೆಂಟ್ಸಿಗೆ ಬಂದಾಗ ಸೊ ಇಲ್ಲೂ ಕೂಡ ಡೆನ್ಸಿಟಿ ಏನಾಗ್ತಿರುತ್ತೆ, ಜಾಸ್ತಿ ಆಗುತ್ತೆ. ಬಿಕಾಸ್ ಮಾಸ್ ಅನ್ನೋದು ಜಾಸ್ತಿ ಆದ ಹಾಗೆ ಡೆನ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಸ್ಕ್ಯಾಂಡಿಯಂ, ಸೊ ನೀವು ಹೀಗೆ ಬಂದರು ತುಂಬ ಕಡಿಮೆ ಮಾಸ್ ಇರೋಂಥ ಅಥವಾ ತುಂಬ ಡೆನ್ಸಿಟಿ ಕಡಿಮೆ ಇರೋವಂಥದ್ದು ಯಾವುದಕ್ಕೆ, ದಟ್ ಈಸ್ ಸ್ಕ್ಯಾಂಡಿಯಂ. ಅರ್ಥ ಆಗ್ತಿದೆಯಲ್ಲೋ. ಸೊ ಡೆನ್ಸಿಟಿ ಆಫ್ ಸ್ಕ್ಯಾಂಡಿಯಂ ಈಸ್ ಲೆಸ್ಸರ್ ದನ್ ರೆಸ್ಟ್ ಆಫ್ ಅದರ್ ಸೀರೀಸ್ ಎಲಿಮೆಂಟ್ಸ್ ಆರ್ ಅದರ್ ಎಲಿಮೆಂಟ್ಸ್ ಆಫ್ ದಿ ಡಿ ಬ್ಲಾಕ್ ಎಲಿಮೆಂಟ್ಸ್. ಅರ್ಥ ಆಗಿದೆ ಅಲ್ವಾ. ಸೊ ನೆಕ್ಸ್ಟ್ ಹಾಗಾದರೆ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ. ಹಾಗಾದರೆ ನೆಕ್ಸ್ಟ್ ಕಾನ್ಸೆಪ್ಟ್, ಆಕ್ಸಿಡೇಷನ್ ಸ್ಟೇಟ್. ವಾಟ್ ಆರ್ ಆಕ್ಸಿಡೇಷನ್ ಸ್ಟೇಟ್? What is oxidation state? Oxidation state ಅಂದರೆ ಏನು? It is the cationic nature of the elements, cationic or anionic nature of the elements. So oxidation state ಅಂತ ಬಂದಾಗ ರಿಮೆಂಬರ್ ಒನ್ ಥಿಂಗ್, ವಾಟ್ ಇಸ್ ಆಕ್ಸಿಡೇಷನ್? ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಆಕ್ಸಿಡೇಷನ್ಸ್ನ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಒಂಥರ ಎಕ್ಸ್ಪ್ಲೈನ್ ಮಾಡ್ತೀವಿ, ಇನ್ಆರ್ಗ್ಯಾನಿಕ್ ಫಿಸಿಕಲಲ್ಲಿ ಒಂಥರ ಬರುತ್ತೆ. ವಾಟ್ ಇಸ್ ಆಕ್ಸಿಡೇಷನ್? ಆಕ್ಸಿಡೇಷನ್ ನಥಿಂಗ್ ಬಟ್ ಟು ಕಾನ್ಸೆಪ್ಟ್ ಇದೆ. ಒನ್ ಈಸ್ ಲಾಸ್ ಆಫ್ ಎಲೆಕ್ಟ್ರಾನ್. ವಾಟ್ ಇಸ್ ದಟ್? ಲಾಸ್ ಆಫ್ electrons, isn't it? Oxidation ಅಂದ್ರೇನು? ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಒನ್ ಫಾರ್ಮ್, ಅಥವಾ ಲಾಸ್ ಆಫ್ ಅಥವಾ ಗೇನ್ ಆಫ್ oxygen or addition of oxygen or removal of hydrogen. ಸೊ ಇಲ್ಲಿ ಮೂರು ಕಾನ್ಸೆಪ್ಟ್ ಇದೆ. ಒನ್ ಈಸ್ ವಾಟ್? ಲಾಸ್ ಆಫ್ ಎಲೆಕ್ಟ್ರಾನ್ಸ್, ಗೇನ್ ಆಫ್ ಆಕ್ಸಿಜನ್, ರಿಮೂವಲ್ ಆಫ್ ಹೈಡ್ರೋಜನ್, ಅಥವಾ ಅಡಿಷನ್ ಆಫ್ ಆಕ್ಸಿಜನ್, ರಿಮೂವಲ್ ಆಫ್ ಹೈಡ್ರೋಜನ್ ಆ್ಯಂಡ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್. ಸೊ ಆಕ್ಸಿಡೇಷನ್ ಅಂದರೆ ಒಂದು ಎಲಿಮೆಂಟ್ ತನ್ನಲ್ಲಿರುವಂಥ ಎಲೆಕ್ಟ್ರಾನ್ಸನ್ನು ಬಿಟ್ಕೊಡ್ತು ಅಂದರೆ ಇಟ್ ಕ್ಯಾರೀಸ್ ಸಮ್ ಅಮೌಂಟ್ ಆಫ್ ಚಾರ್ಜ್. ಇಫ್ ಇಟ್ ರಿಮೂವ್ಸ್, ನಾವು ಅಯನೇಷನ್ ಎಂಥಾಲ್ಪಿ ಏನು ಮಾಡಿದ್ವಿ, ಫಸ್ಟ್ ಅಯನೇಷನ್ ಎಂಥಾಲ್ಪಿ, ಸೆಕೆಂಡ್ ಅಯನೇಷನ್ ಎಂಥಾಲ್ಪಿ ಅಂದ್ವಲ್ಲ. ಸೊ ಇಫ್ ಇಟ್ ಗಿವ್ಸ್ ಒನ್ ಎಲೆಕ್ಟ್ರಾನ್ ದೆನ್ ಇಟ್ ಕ್ಯಾರೀಸ್ ಒನ್ ಪಾಸಿಟಿವ್ ಚಾರ್ಜ್. ಇಫ್ ಇಟ್ ಗಿವ್ಸ್ ಟೂ ಎಲೆಕ್ಟ್ರಾನ್ಸ್ ದೆನ್ ಇಟ್ ಕ್ಯಾರೀಸ್ ಟೂ ಪಾಸಿಟಿವ್ ಚಾರ್ಜ್. ಇಫ್ ಇಟ್ ಗಿವ್ಸ್ ತ್ರೀ ಎಲೆಕ್ಟ್ರಾನ್ಸ್, ತ್ರೀ ಪಾಸಿಟಿವ್ ಚಾರ್ಜ್. ಇಫ್ ಇಟ್ ಗಿವ್ಸ್ ಸೆವೆನ್ ಎಲೆಕ್ಟ್ರಾನ್ಸ್ ದೆನ್ ಇಟ್ ಕ್ಯಾರೀಸ್ ಸೆವೆನ್ ಪಾಸಿಟಿವ್ ಚಾರ್ಜ್, ಪ್ಲಸ್ 7 ಅಂತ ಹೇಳ್ತೀವಿ, ಆರ್ 7+ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ಇದನ್ನು ಕಂಪ್ಲೀಟಾಗಿ ನಿಮಗೆ ರೆಡಾಕ್ಸ್ ರಿಯಾಕ್ಷನ್ ಚಾಪ್ಟ್ರಲ್ಲಿ ಫಸ್ಟ್ ಇಯರಲ್ಲಿ ಕಲ್ತಿರ್ತೀರಾ. ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗುವ. ಕಮ್ ಟು ಹಿಯರ್. ಸೊ ಆಕ್ಸಿಡೇಷನ್ ಅಂದರೆ ಗೊತ್ತಾಗಿದೆ ನಿಮಗೆ. ಫಾರ್ ಎಕ್ಸಾಂಪಲ್ ಮೆಟಲ್ ನೋಡಿ, ಎಲ್ಲ ಎಲಿಮೆಂಟ್ಸ್ಗಳು 3D ಸೀರೀಸಲ್ಲಿರುವಂಥದ್ದು ಮ್ಯಾಕ್ಸ್ ಟು ಮ್ಯಾಕ್ಸ್ ಏನಾಗಿರುತ್ತೆ, ದೋಸ್ ಆರ್ ಮೆಟಲ್ಸ್. ಟಿಪಿಕಲಿ ಮೆಟಲ್ಸ್ ಆಗಿರುತ್ತೆ. ಮೆಟಲ್ಸ್ ಅಂದ್ರೇನು? ಎಲೆಕ್ಟ್ರಾನ್ಸ್ ಡೊನೇಟ್ ಮಾಡುವಂಥ ಸ್ಪೀಸೀಸ್ ಆಗಿರುತ್ತೆ. ಸೊ ಈ ಮೆಟಲ್ ಇದೆ ಅಂತಂದರೆ ಇಫ್ ಇನ್ ಕೇಸ್ ಇಟ್ ಲಾಸ್ ಒನ್ ಎಲೆಕ್ಟ್ರಾನ್ ಅಂತ ಅಂದರೆ ಸೊ ಅದರ ಮೇಲೆ ಏನು ಚಾರ್ಜ್ ಬರುತ್ತೆ, M+. ಎಷ್ಟು ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡಿರೋದು? 1 ಎಲೆಕ್ಟ್ರಾನ್. ಈ ಥರ ಬರಿಬೇಕು ನೋಡಿ. ಆರೋ ಮಾರ್ಕಿಂದ ಹೊರಗಡೆ ಬರಿಬೇಕಾದ್ರೆ M++ ಎಲೆಕ್ಟ್ರಾನ್ ಅಂದರೆ ಈ ಎಲೆಕ್ಟ್ರಾನ್ ಈ ಮೆಟಲಿಂದ ಹೊರಗಡೆ ಹೋಗಿರೋದಕ್ಕೆ ಇಲ್ಲಿ ಪಾಸಿಟಿವ್ ಚಾರ್ಜ್. ಇನ್ನೊಂದು ಬರುತ್ತೆ ಇದೇ ಥರ M ಬರೆದ್ಬಿಟ್ಟು ಇಫ್ ಯು ಆರ್ ರೈಟಿಂಗ್ ಲೈಕ್ ದಿಸ್ 2++. ಹಾಗಾದರೆ ಈ ಮೆಟಲಿಂದ ಎಷ್ಟು ಎಲೆಕ್ಟ್ರಾನ್ ಹೋಗ್ತಿದೆ ಅಂತ ಅರ್ಥ, ದಟ್ ಈಸ್ 2 ಎಲೆಕ್ಟ್ರಾನ್. ದಟ್ಸ್ ವೈ ಇಟ್ ಕ್ಯಾರೀಸ್ 2 ಪಾಸಿಟಿವ್ ಚಾರ್ಜ್. ಇಟ್ ಮೀನ್ಸ್
If you want to stable in nature, it want to stable, then it has to what? Accept 2 electrons. Now look at here, I am going to write here 2 plus 2 electron that gives rise to. ನೋಡಿ ಈ 2 ಎಲೆಕ್ಟ್ರಾನ್ ಇದು ಆಕ್ಸೆಪ್ಟ್ ಮಾಡ್ತಿರೋದ್ರಿಂದ ಇಟ್ ಬಿಕಮ್ಸ್ ಮೆಟಲ್. ಅರ್ಥ ಆಗ್ತಿದೆ? ಈ ಸಿಂಪಲ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ, ನೆಕ್ಸ್ಟ್ ಉಳಿದಿದ್ದ ಕಾನ್ಸೆಪ್ಟ್ಗಳು ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಬಿಕಾಸ್ ಇಟ್ ನೀಡ್ಸ್ ಇನ್ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್. ನಿಮಗೆ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ ಅನ್ನೋದೊಂದಿದೆ, ಆ ಚಾಪ್ಟ್ರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಇರೋದು ಬ್ಯಾಟ್ರೀಸ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತಿರ್ತೀರಾ, ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ ಬಗ್ಗೆ ಸ್ಟಡಿ ಮಾಡ್ತೀರಾ, ಕೆಮಿಕಲ್ ಸೆಲ್ಸ್ಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀರಾ. ಅಲ್ಲಿ ಈ ಥರ ಮೆಟಲ್ಸ್ಗಳ ಎಲೆಕ್ಟ್ರಾನ್ಸ್ ಡಿಸ್ಟ್ರಿಬ್ಯೂಷನ್ಸ್ ಬಗ್ಗೆ ನಿಮಗೆ ಐಡಿಯಾ ಇರಬೇಕು. ಆಕ್ಸಿಡೇಷನ್ ರಿಡಕ್ಷನ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಐಡಿಯಾ ಇರಬೇಕು. ಕ್ಲಿಯರ್? ಸೊ ನಾವು ಲುಕ್ ಅಟ್ ಹಿಯರ್, ಮೆಟಲ್ ಒಂದು 2 ಎಲೆಕ್ಟ್ರಾನ್ಸ್ನ ಕೊಟ್ಟರೆ ಈ ಥರ ಬರೀತೀರ, ಅದೇ ಮೆಟಲ್ ಆಕ್ಸೆಪ್ಟ್ ಮಾಡ್ಕೋತು ಅಂದರೆ ಇದು. ಸೊ ನೋಡಿ, ಎಲೆಕ್ಟ್ರಾನ್ ಆಕ್ಸೆಪ್ಟ್ ಆಗ್ತಿರೋದ್ರಿಂದ ಇದನ್ನು ರಿಡಕ್ಷನ್ ಅಂತ ಕರಿತೀವಿ. ಎಲೆಕ್ಟ್ರಾನ್ಸ್ ಡೊನೇಟ್ ಆಗ್ತಿರೋದ್ರಿಂದ ಇದನ್ನು ಲಾಸ್ ಮಾಡ್ಕೋತಿರೋದ್ರಿಂದ ಇದನ್ನೇನಂತೀವಿ? ಆಕ್ಸಿಡೇಷನ್ ಅಂತ ಕರಿತೀವಿ. ಕ್ಲಿಯರ್? ನಾವು ಕಮ್ ಟು ಹಿಯರ್, transition elements have variable oxidation states. Why variable oxidation state? Because very small energy difference between n-1d and ns subshell. ನೋಡಿ, ಸೊ ಯಾವುದೇ ಎಲಿಮೆಂಟ್ಸ್ಗಳಲ್ಲೂ ಕೂಡ ಇನ್ನರ್ ಆರ್ಬಿಟಲ್ಸ್ಗಳ ಕೆಲವೊಂದು ಇನ್ವಾಲ್ವ್ಮೆಂಟ್ ತೋರಿಸೋದಿಲ್ಲ. ಬಟ್ ವೆಲ್ಕಮ್ ಟು ದ ಡಿ ಆರ್ಬಿಟಲ್ ಎಲಿಮೆಂಟ್ಸ್, ಇಲ್ಲಿ n-1d ನಥಿಂಗ್ ಬಟ್ 3d ಆಗಿರ್ಬೋದು, 4d ಆಗಿರ್ಬೋದು, 5d ಸೀರೀಸ್ ಆಗಿರ್ಬೋದು. ದೆನ್ ರಿಮೈನಿಂಗ್ 4s, 5s ಆ್ಯಂಡ್ 6s, ಇವೆರಡರ ನಡುವೆ ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿ ಡಿಫ್ರೆನ್ಸ್ ಇರೋದ್ರಿಂದ ಯಾವುದೇ ಒಂದು ರಿಯಾಕ್ಷನಲ್ಲಾಗಲಿ ಈ 2 ವೇಲೆನ್ಸ್ ಶೆಲ್ ಏನಿರುತ್ತೆ ಇವುಗಳ ಎಲೆಕ್ಟ್ರಾನ್ಸ್ಗಳು ಇನ್ವಾಲ್ವ್ ಆಗ್ತಾ ಹೋಗುತ್ತೆ. ಇನ್ವಾಲ್ವ್ ಆಗೋದ್ರಿಂದ ಏನಾಗುತ್ತೆ? ಎಲೆಕ್ಟ್ರಾನ್ಸ್ ಫ್ರಮ್ ಬೋತ್ ದ ಸಬ್ಶೆಲ್ ಟೇಕ್ ಪಾರ್ಟ್ ಇನ್ ಬಾಂಡಿಂಗ್. ಸೊ ಬಾಂಡಿಂಗಲ್ಲಿ ಇವೆರಡು ಎಲೆಕ್ಟ್ರಾನ್ಸ್ಗಳೇ, ಐ ಮೀನ್ 3d ಸೀರೀಸ್, 4d ಸೀರೀಸ್, 5d ಸೀರೀಸ್, n-1d ಜನರಲ್ ಆಗಿ ಏನಂತ ಕರಿತೀವಿ? n-1d ಆ್ಯಂಡ್ ns ಆರ್ಬಿಟಲ್ಸ್. ಇವುಗಳು ಇನ್ವಾಲ್ವ್ಮೆಂಟ್ ಆದಾಗ ಏನಾಗ್ತಿರುತ್ತೆ? ಬಾಂಡಿಂಗ್ ಫಾರ್ಮೇಷನ್ ಆಗುತ್ತೆ. ಈ ಬಾಂಡಿಂಗಲ್ಲಿ ಏನಾಗುತ್ತೆ? ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಆಗ್ಬೋದು, ಗೇನ್ ಆಫ್ ಎಲೆಕ್ಟ್ರಾನ್ಸ್ ಆಗ್ಬೋದು. ಗೊತ್ತಿದೆ ನಿಮಗೆ ಅದ್ರ ಬಗ್ಗೆ, ಪ್ರೈಮರಿ ಕ್ಲಾಸಸ್ಸಲ್ಲೂ, ಐ ಮೀನ್ ಹೈಸ್ಕೂಲ್ ಕ್ಲಾಸಸ್ ಮತ್ತು PU ಕ್ಲಾಸಸ್ಸಲ್ಲಿ ಕಲ್ತಿದ್ದೀರಾ, ಇಸಂಟ್ ಇಟ್? ಸೊ ರಿಮೆಂಬರ್, ಇನ್ನೊಂದು ಏನಂತ ಅಂದರೆ, ಆಕ್ಸಿಡೇಷನ್ ಸ್ಟೇಟ್ಸ್ಗಳು ವೇರಿಯಬಲ್ ಆಗ್ಲಿಕ್ಕೆ ಇನ್ನೊಂದು ಕಾರಣ ಅಂದರೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದ ಹಾಗೆ ಈ ಥರ ಆಕ್ಸಿಡೇಷನ್ ಸ್ಟೇಟ್ಸ್ಗಳು ಕೂಡ ಏನಾಗ್ತಿರುತ್ತೆ? ವೇರಿಯೇಷನ್ ಆಗ್ತಾ ಹೋಗ್ತಿರುತ್ತೆ. ನಾವು ಲುಕ್ ಅಟ್ ಹಿಯರ್, I have given you one chart. Okay, so this chart is what oxidation states of the first row transition metals. First row transition metals ಬಗ್ಗೆ ಹೇಳಿರೋದು, nothing but 3D series elements ಗಳ ಬಗ್ಗೆ ಹೇಳ್ತಾ ಹೋಗಿದ್ದೀನಿ. ನೋಡಿ, ಎಲ್ಲಿ ಬೋಲ್ಡ್ ಫಾರ್ಮ್ ನಿಮಗೆ ಕಾಣುತ್ತೆ, ಬೋಲ್ಡ್ ಫಾರ್ಮ್ ಎಲ್ಲಿ ಏನು ಡಾರ್ಕ್ ಕಲರ್ ಎಲ್ಲಿ ಬೋಲ್ಡ್ ನೇಚರ್ ಎಲ್ಲಿರುತ್ತೆ, ಸೊ ಅವೆಲ್ಲ ಏನಾಗಿರುತ್ತೆ ಅಂದರೆ ಸ್ಟೇಬಲ್ ಇನ್ ನೇಚರ್ ಅಂತ ಅರ್ಥ. ಆಕ್ಸಿಡೇಷನ್ ಸ್ಟೇಟು ಎಲ್ಲವೂ ಎಕ್ಸಿಬಿಟ್ ಮಾಡುತ್ತೆ, ಎಲ್ಲ ಎಲಿಮೆಂಟ್ಸ್ಗಳು ಬೇರೆ ಬೇರೆ ಆಕ್ಸಿಡೇಷನ್ ಸ್ಟೇಟನ್ನು ಎಕ್ಸಿಬಿಟ್ ಮಾಡುತ್ತೆ. ಬಟ್ ಅದರಲ್ಲಿ ಕೆಲವೊಂದು ಮಾತ್ರ ಸ್ಟೇಬಲ್ ನೇಚರ್ ಇರೋವಂಥದ್ದು. ಅದನ್ನು ನಾನು ಇಲ್ಲಿ ಬೋಲ್ಡ್ ಫಾರ್ಮಲ್ಲಿ ಕೊಟ್ಟಿದ್ದೀನಿ, ನಿಮಗೆ ಕ್ಲಿಯರಾಗಿ ಕಾಣ್ತಿದೆ ಅಂತ ಅನ್ಕೋತೀನಿ. ನಾವು ಲುಕ್ ಅಟ್ ಹಿಯರ್, ಸ್ಕ್ಯಾಂಡಿಯಂ +3 ಇದೆ, ಟೈಟಾನಿಯಂ +2 +3 +4, ವೆನೇಡಿಯಂ +2 +3 +4 +5, ಕ್ರೋಮಿಯಂ +2 +3 +4 +5 +6, ಮ್ಯಾಂಗನೀಸ್ +2 +3 +4 +5 +6 +7. ಡಿಯರ್ ಸ್ಟೂಡೆಂಟ್ಸ್, ಒಂದು ನೋಡಿ, ಈ ಥರ ಸೀರೀಸ್ ಬಂದಾಗ ಇಲ್ಲೇನಾಗ್ತಿದೆ? ಇನ್ಕ್ರೀಸ್ ಆಗ್ತಿದೆ, ಮತ್ತೆ ವಾಪಸ್ ಏನಾಗ್ತಿದೆ? ಡಿಕ್ರೀಸ್ ಆಗ್ತಿದೆ. ಈ ಥರ ವೇರಿಯೇಷನ್ಸ್ ಇರುವಂಥ ಬ್ಲಾಕ್ ಅಂದರೆ ದಟ್ ಇಸ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಎಸ್ ಬ್ಲಾಕ್ ಎಲಿಮೆಂಟ್ ಆಗಲಿ, ಪಿ ಬ್ಲಾಕ್ ಎಲಿಮೆಂಟಲ್ಲಾಗಲಿ ನೀವು ಈ ಥರ ನೋಡೋಕ್ಕೆ ಚಾನ್ಸೇ ಇಲ್ಲ. ದಿಸ್ ಇಸ್ ವಾಟ್ ಎಂಟರ್ಲಿ ಡಿಫ್ರೆಂಟ್ ಫ್ರಮ್ ದ ರೆಸ್ಟ್ ಆಫ್ ಅದರ್ ಬ್ಲಾಕ್ ಎಲಿಮೆಂಟ್ಸ್. ಅರ್ಥ ಆಗ್ತಿದೆ? ಸೊ ನಾವು ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟನ್ನು ಎಕ್ಸಿಬಿಟ್ ಮಾಡುವಂಥ 3D ಸೀರೀಸ್ ಎಲಿಮೆಂಟ್ಸ್ ಅಂದರೆ ಅದು ಮ್ಯಾಂಗನೀಸ್. ಅರ್ಥ ಆಗ್ತಿದೆ? ಸೊ 3D ಸೀರೀಸಲ್ಲಿ ಮ್ಯಾಕ್ಸಿಮಮ್ ಎಲಿಮೆಂಟ್, ಐ ಮೀನ್ ಆಕ್ಸಿಡೇಷನ್ ಸ್ಟೇಟನ್ನು ನಿಮಗೆ ಕೇಳ್ತಾರೆ, ನೇಮ್ ದ ಎಲಿಮೆಂಟ್ಸ್ ಇನ್ 3D ಸೀರೀಸ್ exhibits maximum oxidation state ಅಂದರೆ that is manganese. It exhibits +7 oxidation state. This is what 3D series elements. Next ಬರುವಂಥದ್ದು 4D series elements. Next 5D series element. ಇಲ್ಲಿ ಬರುವಂಥದ್ದು ರುಥೇನಿಯಂ and this is what ಇಲ್ಲಿ ಬರುವಂಥದ್ದು ಲಾಸ್ಟ್ ಸೀರೀಸ್ ಎಲಿಮೆಂಟ್ ಆಗಿರುತ್ತೆ. ಸೊ ಮ್ಯಾಂಗನೀಸ್, ಆಸ್ಮಿಯಂ ಬರುತ್ತೆ ಇಲ್ಲಿ, ಆಸ್ಮಿಯಂ. ಸೊ ದೀಸ್ ಟು ಎಕ್ಸಿಬಿಟ್ಸ್ +8 ಆಕ್ಸಿಡೇಷನ್ ಸ್ಟೇಟ್, +8. ಸೊ +8 ಸೀರೀಸ್ ಎಕ್ಸಿಬಿಟ್ ಮಾಡುವಂಥದ್ದು ರುಥೇನಿಯಂ 4D ಸೀರೀಸ್ ಆಗಿರುತ್ತೆ, ಆಸ್ಮಿಯಂ 5D ಸೀರೀಸ್ ಎಲಿಮೆಂಟ್ಸ್ ಆಗಿರುತ್ತೆ. ಬಟ್ ಪರ್ಟಿಕ್ಯುಲರ್ ಆಗಿ 3D ಸೀರೀಸ್ ಅಂತ ಅವ್ರು ಏನಾದರೂ ಕ್ವಶನ್ ಕೇಳಿದ್ರೆ ದಟ್ ಇಸ್ ಮ್ಯಾಂಗನೀಸ್, 4D ಸೀರೀಸ್ ಅಂತ ಕೇಳಿದ್ರೆ ರುಥೇನಿಯಂ, 5D ಸೀರೀಸ್ ಅಂತ ಕೇಳಿದ್ರೆ ಆಸ್ಮಿಯಂ ಅಂತ ಬರೀಬೇಕು. ಕ್ಲಿಯರ್ ಇದೆ? ಅರ್ಥ ಆಗ್ತಿದೆ ಅಲ್ವಾ? ಸೊ ಹಾಗಾದರೆ ಈ ಆಕ್ಸಿಡೇಷನ್ ಸ್ಟೇಟ್ಸ್ಗಳು ಹೇಗೆ ಬರುತ್ತೆ? ಡಿಯರ್ ಸ್ಟೂಡೆಂಟ್ಸ್, ಆ್ಯಸ್ ನೋ ದಟ್ ನೀವು ಕೋಆರ್ಡಿನೇಷನ್ ಕಾಂಪೌಂಡ್ ಚಾಪ್ಟರ್ನ ಕಂಪ್ಲೀಟಾಗಿ ಕೇಳಿದ್ದೀರ ಅಲ್ವಾ? ಸೊ ಕೋಆರ್ಡಿನೇಷನ್ ಕಾಂಪೌಂಡಲ್ಲಿ ಏನು ಹೇಳ್ತಾರೆ ಅಂತಂದರೆ, ಒಂದು ಕಾಂಪ್ಲೆಕ್ಸನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಏನು ಕಾಂಪ್ಲೆಕ್ಸು? ಫಾರ್ ಎಕ್ಸಾಂಪಲ್ ಪೊಟ್ಯಾಷಿಯಂ ಹೆಕ್ಸಾಸಲ್ಫೇಟ್
ಅಲ್ವಾ ಪೊಟ್ಯಾಷಿಯಮ್ ಇಸ್ ಎ ಸೈನ್ ಆಫ್ ರೆಡ್. ಹಿಯರ್ ಸೆಂಟ್ರಲ್ ಆಟಮ್ ಇಸ್ ವಾಟ್ ಸೆಂಟ್ರಲ್ ಆಟಮ್ ಯಾವುದಾಗಿರುತ್ತೆ ಐರನ್ ಆಗಿರುತ್ತೆ. ಕ್ಲಿಯರ್. ಸೊ ಈ ಕಾನ್ಸೆಪ್ಟ್ ಇಲ್ಲ ಅಂತ ಅಂದರೆ ಈ ಥರ ನೇಚರ್ ಇಲ್ಲ ಅಂತ ಅಂದರೆ ವಾಟ್ ವಿಲ್ ಬಿ ದ ಚಾರ್ಜ್ ಅಂತ ಕ್ವಶನ್ಸ್ ಕೇಳುವಂಥ ಸಾಧ್ಯತೆ ಇರುತ್ತೆ. ಇಫ್ ಯು ಆರ್ ಗೋಯಿಂಗ್ ಟು ರೈಟ್ ಹಿಯರ್ -4 ಅಂತ ಬರೆದ್ರೆ 6 - 4 ಅಂತ ಬರೆದ್ರೆ ಎಷ್ಟಾಗುತ್ತೆ +2 ಚಾರ್ಜ್ ಬರುತ್ತೆ. Fe ಮೇಲೆ ಬರುವಂಥ ಚಾರ್ಜ್ ಏನು Fe2+. ದಿಸ್ ಇಸ್ ವಾಟ್ ಆಕ್ಸಿಡೇಷನ್ ಸ್ಟೇಟ್. ಇಟ್ ನೀಡ್ಸ್ 2 more electron to become a stable in nature. Now look at here Fe iron +2 ಆಕ್ಸಿಡೇಷನ್ ಸ್ಟೇಟ್ ಇದೆ, +2 ಆಕ್ಸಿಡೇಷನ್ ಸ್ಟೇಟ್ ಇದೆ. 2+ ಅಂತನಾದರೂ ಬರಿಬೋದು, +2 ಅಂತನಾದರೂ ಬರಿಬೋದು. ದಿಸ್ ಇಸ್ ವಾಟ್ ಆಕ್ಸಿಡೇಷನ್ ಸ್ಟೇಟ್. ಹಾಗಾದರೆ ಈ ಆಕ್ಸಿಡೇಷನ್ ಸ್ಟೇಟ್ ಬಂದಿದ್ದು ಹೇಗೆ ಅಂತಂದರೆ ಇದು ಇದ್ರ ಜೊತೆಗೆ ಬಾಂಡನ್ನು ಫಾರ್ಮೇಷನ್ ಮಾಡಿಕೊಂಡಿದೆ. ಸೊ ಸಯನೈಡ್ಗಳ ಜೊತೆಗೆ ಎಲೆಕ್ಟ್ರಾನ್ ಬಾಂಡ್ ಫಾರ್ಮೇಷನ್ ಮಾಡ್ಕೊಂಡಿರೋದ್ರಿಂದ ಈ ಥರ ನೇಚರ್ ಬಂದಿರೋದು. ಸೊ ಸಿಮಿಲರ್ ಈ ಥರ ಗ್ರೂಪ್ಗಳನ್ನು ನೀವು ಚೆಕ್ ಮಾಡ್ತಾ ಹೋದರೆ ಮ್ಯಾಂಗನೀಸ್ ಆಕ್ಸೈಡ್ ಅಂತ ಬರುತ್ತೆ. ಮ್ಯಾಂಗನೀಸ್ ಆಕ್ಸೈಡ್. ನಾವು ಲುಕ್ ಅಟ್ ಹಿಯರ್ ಮ್ಯಾಂಗನೀಸ್ ಆಕ್ಸೈಡ್ ಡೈಆಕ್ಸೈಡ್. ನೆಕ್ಸ್ಟ್ KMnO4 ಅಂತ ಬರುತ್ತೆ, ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್. ಕರೆಕ್ಟ್ ಅಲ್ವಾ? ನಾವು ವಾಟ್ ಇಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ Mn ಹಿಯರ್? ಸೊ ವೆರಿ ಸಿಂಪಲ್. ಆಕ್ಸಿಜನ್ ಮೇಲೆ ಏನೂ ಇಲ್ಲ ಅಂದರೆ ಏನು ಚಾರ್ಜ್ ಇರುತ್ತೆ? 2 ಚಾರ್ಜ್ ಇರುತ್ತೆ. 2 2s ಎಷ್ಟಾಗುತ್ತೆ? 4 -4 ಆಗಿರುತ್ತೆ. X = +4. ಹಿಯರ್ 4 2s 8 ಆಗಿರುತ್ತೆ. ಗೊತ್ತಿದೆ ಅಲ್ವಾ? ಲೆಟ್ ಇಟ್ ಬಿ X ದೆನ್ +4 × -2 ದಟ್ ಈಕ್ವಲ್ಸ್ 0 ಪ್ಲಸ್ K ಅಂದರೆ ಏನಾಗಿರುತ್ತೆ 1. ನಿಮಗೆ ಗೊತ್ತಿದೆ, ಇದನ್ನು ರೆಡಾಕ್ಸ್ ಚಾಪ್ಟ್ರಲ್ಲಿ ಕಲ್ತಿದ್ದೀರಾ. 4 2s 8 ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ 8 ದಟ್ ಈಕ್ವಲ್ಸ್ 0. ದಿಸ್ ಇಸ್ X + 1. ಕ್ಲಿಯರ್? ಸೊ ದಿಸ್ ಇಸ್ ಪ್ಲಸ್. ಓಕೆ, ದೆನ್ X = 8 -8 ಇದ್ದಿದ್ದು +8 ಆಗುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. 8 - 1 X = ಏನಾಗಿರುತ್ತೆ +7. ಹಾಗಾದರೆ KMnO4 ಇಟ್ ಈಸ್ ಸ್ಟೇಬಲ್ ಇನ್ ನೇಚರ್, ಸ್ಟೇಬಲ್ ನೇಚರ್ ಆಗಿರುತ್ತೆ. ಸೊ ಹಾಗಾದರೆ Mn ಎಕ್ಸಿಬಿಟ್ ಮಾಡೋದು ಆಕ್ಸಿಡೇಷನ್ ಸ್ಟೇಟ್ ಏನು? +7. ಈ +7 ಅಂದರೆ ಅರ್ಥ ಏನು? ಇದು ತನ್ನಲ್ಲಿರುವಂಥ 7 ಎಲೆಕ್ಟ್ರಾನ್ಸ್ಗಳನ್ನು ಶೇರ್ ಮಾಡಿಕೊಂಡಿದೆ, ಬಾಂಡ್ ಫಾರ್ಮೇಷನ್ ಮಾಡಿಕೊಂಡಿದೆ, ಬಾಂಡಲ್ಲಿ ಇನ್ವಾಲ್ವ್ ಆಗಿದೆ. ಅದನ್ನೇ ಹೇಳಿದ್ದು. ಆ 7 ಎಲೆಕ್ಟ್ರಾನ್ಸ್ ಯಾವುದ್ರದ್ದಾಗಿರುತ್ತೆ? ದಟ್ ಈಸ್ ಫ್ರಮ್ 3D ಆಗಿರ್ಬೋದು, N-1D ಆ್ಯಂಡ್ ದೆನ್ NX. ಇವೆರಡರಿಂದಲೂ ಆಗಿರೋದು. ಹೇಗೆ ನೋಡಿ, ವಾಟ್ ಇಸ್ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ Mn? ಆರ್ಗಾನ್ 3D5 ಆ್ಯಂಡ್ ದೆನ್ 4s2. isn't it? 18 + 2 20, 20 + 5 25. ದಟ್ ಇಸ್ ಮ್ಯಾಂಗನೀಸ್ನ ಆಟಮಿಕ್ ನಂಬರ್. ಸೊ ಇಲ್ಲಿರುವಂಥ 3D 5 ಎಲೆಕ್ಟ್ರಾನ್ಸ್ ಮತ್ತು 4s ಅಲ್ಲಿರುವಂಥ 2 ಎಲೆಕ್ಟ್ರಾನ್ಸ್, ಟೋಟಲ್ 5 + 2 ಎಷ್ಟಾಯ್ತು? 7. ಆ 7 ಎಲೆಕ್ಟ್ರಾನ್ಸು ಕೂಡ ಇಲ್ಲಿ ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗಿದೆ. ಸೊ ಹಿಯರ್ Mn ಇಫ್ ಇಟ್ ವಾಂಟ್ ಟು ಬರೀ Mn ಸ್ಟೇಬಲ್ ಆಗಬೇಕು, Mn ಅದ್ರ ನಾರ್ಮಲ್ ಸ್ಟೇಟಿಗೆ ಬರಬೇಕು ಅಂದರೆ ಇಟ್ ನೀಡ್ಸ್ 7 ಎಲೆಕ್ಟ್ರಾನ್ಸ್. ಅರ್ಥ ಆಗ್ತಿದೆ? ದಿಸ್ ಇಸ್ ಅಬೌಟ್ ವಾಟ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಕರಿತೀವಿ. ಹಾಗಾದರೆ ಆಕ್ಸಿಡೇಷನ್ ಸ್ಟೇಟ್ ಅಂದರೆ ನಿಮಗೆ ಗೊತ್ತಾಗಿದೆ, ಲಾಸ್ ಆಫ್ ಎಲೆಕ್ಟ್ರಾನ್ ಆ್ಯಂಡ್ ದೆನ್ ಯಾವ ಥರ ಬಾಂಡಿಂಗನ್ನು ಇನ್ವಾಲ್ವ್ ಆಗುತ್ತೆ ಅನ್ನೋದು ಎಲಿಮೆಂಟ್ಸ್ಗಳ ಬಗ್ಗೆ ನಾನು ಹೇಳಿದ್ದೀನಿ. ಜನರಲಿ ಏನಾಗ್ತಿರುತ್ತಂದರೆ ಡೌನ್ ದ ಗ್ರೂಪ್ ಬರ್ತಾ ಇದೆ ಅಂದರೆ ಅಲಾಂಗ್ ದ ಪೀರಿಯಡ್ ಬರ್ತಾ ಇದ್ದ ಹಾಗೆ ಮ್ಯಾಂಗನೀಸ್ವರೆಗೂ ಏನಾಗ್ತಿರುತ್ತೆ? ಇನ್ಕ್ರೀಸ್ ಆಗ್ತಿರುತ್ತೆ. ಮತ್ತು ಮ್ಯಾಂಗನೀಸಿಂದ ಆ ಕಡೆ ಏನಾಗ್ತಿರುತ್ತೆ? ಡಿಕ್ರೀಸ್ ಆಗ್ತಿರುತ್ತೆ ಬಿಕಾಸ್ ಆಫ್ ದ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಎಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಸಿಗುತ್ತೆ ಅಲ್ಲಿ ಈ ಥರ ನೇಚರ್ ಬರುತ್ತೆ. ಯಾಕಂದರೆ ಮ್ಯಾಂಗನೀಸ್ನಲ್ಲಿ ಮಾತ್ರ ಈ ಥರ 5 + 2 7 ಅನ್ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಸಿಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನೋಡಿ, ಸ್ಕ್ಯಾಂಡಿಯಮ್ ಅಂತ ಬಂದಾಗ ನಿಮಗೇನು 3D1 4s2 ಅಲ್ಲಿ 3 ಒಂದೇ ಅನ್ಪೇರ್ಡ್ ಎಲೆಕ್ಟ್ರಾನ್ ಸಿಗೋದು. ಸೊ ಅಲ್ಲಿ ಟೋಟಲ್ 2 + 1 3 ಎಲೆಕ್ಟ್ರಾನ್ಸ್ ಹೋಗ್ಬೋದು. ಟೈಟಾನಿಯಮ್ ಅಂತ ಬಂದಾಗ 3D1 ಇದ್ದಿದ್ದು 3D2 ಆಗುತ್ತೆ, 4s2 ಆಗುತ್ತೆ. 2 ಎಲೆಕ್ಟ್ರಾನ್ಸ್ ಸಿಕ್ಕಂಗಾಯ್ತು, +2 4 ಎಲೆಕ್ಟ್ರಾನ್ಸ್. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ 4 ಎಲೆಕ್ಟ್ರಾನ್ಸ್. ಫೆನಡಿಯಮ್ ಬಂದಾಗ ಮ್ಯಾಕ್ಸ್ 5, ಕ್ರೋಮಿಯಂ ಬಂದಾಗ ಮ್ಯಾಕ್ಸ್ 6, ಬಟ್ ಮ್ಯಾಂಗನೀಸ್ ಬಂದಾಗ ಮ್ಯಾಕ್ಸಿಮಮ್ ಆಗಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಸಿಗುತ್ತೆ 7. ಇದಕ್ಕೆ ಇನ್ನೊಂದು ಶಾರ್ಟ್ ಕಟ್ ಮೆಥಡ್ ಅಂತ ಇದೆ, ಅದನ್ನು ನಾನು ನಿಮಗೆ ಕಾಂಪಿಟೇಟಿವ್ ಕ್ಲಾಸಸಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅರ್ಥ ಆಗಿದೆಯಲ್ಲ? ಸೊ ದಿಸ್ ಇಸ್ ಅಬೌಟ್ ವಾಟ್ ಆಕ್ಸಿಡೇಷನ್ ನಂಬರ್. ಸೊ ಆಕ್ಸಿಡೇಷನ್ ನಂಬರ್ ಆದಮೇಲೆ ಕಮ್ ಟು ದ ನೆಕ್ಸ್ಟ್ ಒನ್ ಈಸ್